ಆತನ ಕೃಪೆಯು, ಕರ್ತನು ಒಳ್ಳೆಯವನು. ಈ ವೇಳೆಯಲ್ಲಿ ನಾವು ವಾಕ್ಯದ ಭಾಗಕ್ಕೆ ಹೋಗೋಣ. ಈ ವೇಳೆಯಲ್ಲಿ ಇವತ್ತು ನಾವು ನೋಡಕ್ ಹೋಗ್ತಿರೋಂಥ ಹೆಡ್ಡಿಂಗ್, ಕ್ರಿಸ್ತನಲ್ಲಿ ನನ್ನ ಗುರುತು ಏನಾಗಿದೆ ಅಂದ್ರೆ ನಾವು ಆತನ ಮಕ್ಕಳಾಗಿದ್ದೇವೆ. ಆಮೇನ್ ಹೇಳ್ರಿ, ನಿಮ್ಮ ಮನಸ್ಸನ್ನು ಮುಟ್ಟಿ ಹೇಳ್ರಿ, ನನ್ನ ಗುರುತು ಕ್ರಿಸ್ತನಲ್ಲಿ, ನನ್ನ ಗುರುತು ನಾನು ದೇವರ ಮಗು ಆಗಿದ್ದೇನೆ, ನಾನು ಆತನ ಮಕ್ಕಳಾಗಿದ್ದೇನೆ, ನಾನು ಆತನ ಮಗನು ಮಗಳಾಗಿದ್ದೇನೆ. ನಿಮ್ಮ ಪಕ್ಕದವರಿಗೆ ಕೈಕೊಟ್ಟು ಹೇಳ್ರಿ, ನೀವು ದೇವರ ಮಗನಾಗಿದ್ದೀರಂತ ನೀವ್ ಹೇಳ್ರಿ. ಹೆಣ್ಮಕ್ಳು ನೀವು ದೇವರ ಮಗಳಾಗಿದ್ದೀರ ಅಂತ ಹೇಳಿ. ನೀವು ಹೇಳುವಾಗ್ಲೇ ಶಬ್ದದಿಂದ ಧೈರ್ಯವಾಗಿ ಹೇಳ್ಬೇಕು. ನೀವು ಹೇಳುವಾಗ್ಲೇ ಅವರಲ್ಲಿರುವಂತ ಅಸಮಾಧಾನಗಳು ನೀಗಲ್ಪಟ್ಟು ಕರ್ತನ ಶಕ್ತಿ ನಿಮ್ಮಿಂದ ಹೊರಟು ಬರಬೇಕು. ರೋಗಿಗಳಾಗಿ ನಾವು ಹೇಳಬಾರ್ದು. ಹೇಳುವಾಗ್ಲೇ ಕರ್ತನ ಯೇಸು ಎಂಬ ನಾಮವು ಹರಡುವಾಗ್ಲೇ ಅಲ್ಲೊಂದು ದೈವಿಕವಾದ ಸ್ವಸ್ಥತೆ ಬಿಡುಗಡೆ. ಆಮೆನ್. ಈ ವೇಳೆ ನಾವು ವಾಕ್ಯ ಓದ್ಕೊಳ್ಳೋಣ. ಗಲಾತ್ಯರ ಪತ್ರಿಕೆಯಲ್ಲಿ ಬರೆಯಲ್ಪಟ್ಟಂತಹ 3ನೇ ಅಧ್ಯಾಯ 26ನೇ ವಚನ. ಹಿಂದೆವರೆಗೂ ಸೌಂಡ್ ಕೇಳ್ತಾ ಇದೆಯಾ? ಒಂದ್ ವೇಳೆ ಜಾಸ್ತಿ ಇದ್ರೆ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ. ನೀವೆಲ್ಲರೂ ಕ್ರಿಸ್ತ ಯೇಸುವಿನಲ್ಲಿಟ್ಟಿರುವ ನಂಬಿಕೆಯ ಮೂಲಕ ದೇವರ ಪುತ್ರರಾಗಿದ್ದೀರಿ. ಎಸ್, ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟಿರೋ ಮೂಲಕ ನಾವು ಆತನ ಪುತ್ರರಾಗಿದ್ದೇವೆ. ಹಲ್ಲೆಲೂಯಾ. ಯಾವ್ದ್ರ ಮುಖಾಂತರವಾಗಿ ನಾವು ಇವತ್ತು ಅವನ ಮಗನ ಮಗಳಾಗಿದ್ದೇವೆ? ಎಸ್, ಆತನಲ್ಲಿ ನಂಬಿಕೆ ಇಟ್ಟಿರೋದ ಮುಖಾಂತರವಾಗಿ ನಾವು ಆತನ ಮಕ್ಕಳಾಗಿದ್ದೇವೆ. ನಾವು ನಮ್ಮ ಕಾರ್ಯಗಳಿಂದ ನಾವು ಮಕ್ಕಳಾಗಿಲ್ಲ, ಇಲ್ಲ ನಮ್ಮ ಬಲದಿಂದ, ಸಾಮರ್ಥ್ಯದಿಂದ, ನಮ್ಮ ಕೆಪಾಸಿಟಿಯಿಂದ, ಇಲ್ಲ ನಾವು ಇರುವಂತ ಈ ಸ್ಥಿತಿಯಿಂದ ನಾವು ಆತನ ಮಕ್ಕಳಾಗ್ಲಿಲ್ಲ. ವಾಕ್ಯದ ಬಂದಿದೆ, ಜಗತ್ ಉತ್ಪತ್ತಿಗಿಂತ ಮುಂಚೆನೆ ಆತನು ನನ್ನನ್ನು ನಿನ್ನ ಹೆಸರಿಟ್ಟು ಕರೆದ ಆತನು ತಾಯಿನ ಗರ್ಭದಲ್ಲಿಯೇ ನನ್ನನ್ನು ನಿನ್ನನ್ನು ರಕ್ಷಿಸಿ, ನನ್ನನ್ನು ನಿನ್ನನ್ನು ರೂಪಿಸಿ, ನಾವು ಹುಟ್ಟಕ್ಕಿಂತ ಮುಂಚೆನೆ ನನ್ನನ್ನು ನಿನ್ನನ್ನು ಆತನ ಮಗನು ಮಗಳಾಗಿ ಆತನು ಮಾಡಿದ್ದಾನೆ. ಅನೇಕ ಟೈಮ್ ನಾವು ಯೋಚನೆ ಮಾಡ್ತೀವಿ, ಏನಿದು ಹಿಂಗಾಯ್ತು, ಯಾಕೆ ಹಂಗಾಗ್ತಿದೆ, ಹೇಗೆ? ನಾನು ಹೇಳ್ತೀನಿ ಸಭೆಯೇ, ಇನ್ನು ಮೇಲೆ ನಮ್ಮ ಯೋಚನೆಗೆ ತಕ್ಕ ಹಾಗೆ ನಾವು ಯೋಚಿಸಿದಂತೆ ನಾನು ಕರ್ತನ ಮಗನಾಗಿದ್ದೇನೆ, ಆತನಲ್ಲಿರುವಂತ ಸರ್ವ ಅಧಿಕಾರದಿಂದ ತುಂಬಲ್ಪಟ್ಟದ ಮಗನು ಮಗಳಾಗಿರೋದ್ರಿಂದ ಆತನು ನುಡಿದ್ರೆ ಆಗುತ್ತಂದ್ರೆ ನಾನು ನುಡಿದ್ರು ಎಲ್ಲವೂ ಆಗುತ್ತದೆ. ನೀವು ಆತನ ಮಕ್ಕಳಾಗಿ ಎನಿಸಿಕೊಂಡು ನಾವು ನಡೆಯಬೇಕು. ಅನೇಕ ಟೈಮ್ ನಾವು ಹೇಗಿರ್ತೀವಿ ಅಂದ್ರೆ, ಪ್ರಾರ್ಥನೆ ಮಾಡ್ತೀವಿ, ಸಭೆಗೆ ಬರ್ತೀವಿ, ಎಲ್ಲ ಕಾರ್ಯ ಮಾಡ್ತೀವಿ, ಆದ್ರೆ ನಾವು ಯಾರಂತೇಳಿ ನಾವು ಮರ್ತೋಗಿರ್ತೀವಿ. ಶಿಷ್ಯರು ಯೇಸುಸ್ವಾಮಿ ಜೊತೆಗಿದ್ದು ಅಲ್ಲಿ ವಾಕ್ಯದ ಬಂದಿದೆ, ಸ್ವಾಮಿ ನಾವು ಸಾಯ್ತಿರೋದು ನಿನ್ಗೆ ಕಣ್ಣಿಗೆ ಕಾಣ್ತಿಲ್ವಾ? ನಾವು ಸಾಯ್ತಿದೀವಿ, ನಿನ್ಗೆ ಅದ್ ಕುರಿತು ಚಿಂತೆ ಇಲ್ವಾ? ವಾಕ್ಯದ ಬಂದಿದೆ, ಯೇಸುಸ್ವಾಮಿ ಅವರು ಕೇಳ್ತಾರೆ, ಇನ್ನು ಎಷ್ಟು ದಿನ ನಾನು ನಿಮ್ಮ ಸಂಗಡ ಇರಲಿ? ಆತನು ಶಾಂತನಾಗಿ ನಿದ್ರೆ ಮಾಡ್ತಿದ್ದೆ. ಇವತ್ತು ನಾನು ವಾಕ್ಯದ ಅನುಸಾರವಾಗಿ ಹೇಳ್ತೀನಿ, ನಾವು ಆತನ ಮಕ್ಕಳಾಗಿರೋದ್ರಿಂದ, ಮಗನು ಮಗಳಾಗಿರೋದ್ರಿಂದ, ಎಷ್ಟೇ ಮೋಸದ ಪರಿಸ್ಥಿತಿ ಆಗಿರ್ಲಿ, ಒಂದು ಎಲೆ ಕೂಸು ಮಲಗು ಹಾಗೆ ಕರ್ತನು ಒಳ್ಳೆ ನಿದ್ರೆಯನ್ನು ಕೊಟ್ಟು, ಎಂಥದೇ ಮೋಸದ ಪರಿಸ್ಥಿತಿ ಆಗಿರ್ಲಿ, ಹೇಗೆ ತನ್ನ ತಾಯಿ ತನ್ನ ಮಗುವನ್ನು ನೋಡ್ಕೊಳ್ತೋ, ಕರ್ತನು ನಿನ್ನೆಯು ಇವತ್ತು ನಾಳೆಯು ಇನ್ನು ಮುಂದೆವರೆಗೂ ನಿನ್ನ ನೋಡಕ್ಕೆ ಆತನು ಸರ್ವಶಕ್ತನಾಗಿದ್ದಾನೆ. ಯಾಕಂದ್ರೆ ನಾವು ಆತನ ಮಕ್ಕಳಾಗಿದ್ದೇವೆ, ಪುತ್ರರಾಗಿದ್ದೇವೆ, ಪುತ್ರಿಗಳಾಗಿದ್ದೇವೆ. ನಾವ್ ಯಾವಾಗ್ಲೂ ವಾಗ್ದು ಬರ್ತಿದೆ, ಪರಲೋಕದ ಭಾವದರಾಗಿ ಎಣಿಸಿ ನಾವೇನ್ ಮಾಡ್ಬೇಕಂದ್ರೆ ಅದಕ್ಕೆ ತಕ್ಕ ಹಾಗೆ ನಾವು ನೋಡ್ಕೊಳ್ಬೇಕು. ಯಾವಾಗಲೂ ನಿನ್ನ ಪರಿಸ್ಥಿತಿ ಮೋಸವಾಗ್ತದೆ, ನೀನು ಹೇಳ್ಬೇಕು, ನಾನು ದೇವರ ಮಗನಾಗಿದ್ದೇನೆ, ನಾನು ದೇವರ ಮಗಳಾಗಿದ್ದೇನೆ, ನಾನು ನುಡಿತೇನೆ, ಈ ಕಾರ್ಯವು ಕ್ಷಣದಲ್ಲಿ ಮುರಿಯಲ್ಪಡಲಿ, ಈ ಬಾಗ್ಲು ತೆರೆಯಲ್ಪಡಲಿ, ಯೇಸು ಎಂಬ ನಾಮದಲ್ಲಿ ನಾನು ಇರುವಾಗ ಎಲ್ಲ ಕಾರ್ಯಗಳು ಸಂಪೂರ್ಣವಾಗಿ ಕ್ಲೀನ್ ಆಗಬೇಕಂತೇಳಿ ನೀನು ಧೈರ್ಯದಿಂದ ಕರ್ತನ ವಾಕ್ಯವನ್ನು ಹೇಳಬೇಕಾಗಿದೆ. ಇವತ್ತು ನಮ್ಮ ಪರಿಸ್ಥಿತಿ ನಮ್ಮ ಮುಂದೆ ಏನ್ ಎದುರು ನೋಡ್ತಿದೆ ಅಂದ್ರೆ, ನಾವು ಬಾಯಿ ತೆಗೆದು ಏನ್ ಮಾತಾಡ್ತೀವಿ? ಯೇಸುಸ್ವಾಮಿನಷ್ಟೇ ಆತನ ಈ ಲೋಕದಲ್ಲಿದ್ದಾಗ ಆ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆದಿದೆ, ಅನೇಕ ಕೊರತೆಗಳಿದ್ರು ಆತನ ಏನ್ ಮಾಡ್ದಂದ್ರೆ ಪರಲೋಕದ ತಂದೆ ಬಳಿಗೆ ನೋಡಿ ಕೃತಜ್ಞತ ಸ್ತೋತ್ರವನ್ನು ಹೇಳಿ ಆತನ ಅನೇಕ ಅದ್ಭುತ ಕಾರ್ಯಗಳನ್ನು ಅಂತ ಮಾಡ್ತಿದ್ದೆ. ಆತನಿಗೆ ಚೆನ್ನಾಗಿ ಗೊತ್ತಿತ್ತು, ನಾನು ಕರೆಯಲ್ಪಟ್ಟವನು, ನಾನು ಅಭಿಷೇಕಿಸಲ್ಪಟ್ಟವನು, ನಾನು ಈ ಲೋಕವನ್ನು ಆಳ್ವಿಕೆ ಮಾಡಕ್ಕಾಗಿರೋದ್ರಿಂದ ಎಷ್ಟೇ ಮೋಸದ ಪರಿಸ್ಥಿತಿ ಆಗಿದ್ರು ಯೇಸು ಹೇಗೆ ಎಲ್ಲ ಕಾರ್ಯವನ್ನು ಆತನು ಮಾಡಕ್ಕೆ ಶಕ್ತನಾಗಿದ್ರು. ಇವತ್ತು ಸಭೆ, ನಾನು ನೇರವಾಗಿ ನಿಮ್ಮನ್ನು ನೋಡಿ ಹೇಳ್ತೇನೆ, ಆತನ ಸಾಮರ್ಥ್ಯದ ಕೆಪಾಸಿಟಿ, ಪವರ್, ಆತನಲ್ಲಿರುವಂತ ಸರ್ವ ಸಂಪತ್ತು ಈ ದೇಹದಲ್ಲಿ, ಈ ಶರೀರದಲ್ಲಿ ತಲೆಯಿಂದ ಕಾಲುವರೆಗೂ ಸಂಪೂರ್ಣವಾಗಿರೋದ್ರಿಂದ ನಾವು ಬೇರೆ ಹೆಸರಿಗೆ ತಕ್ಕ ಹಾಗೆ ಮಾತ್ರವೇ ಮಗನು ಮಗಳ
ಮಗಳಲ್ಲ. ಆತನ ಹೆಸರಿಗೆ ತಕ್ಕ ಹಾಗೆ ಆತನ ನೀತಿಯ ಮಾರ್ಗದಲ್ಲಿ ನನ್ನನ್ನು ನಿನ್ನನ್ನು ಇನ್ನು ಮುಂದೆ ನಡ್ಸಕ್ಕೆ ಆತನು ಸರ್ವಶಕ್ತನಾಗಿರೋದ್ರಿಂದ ಈ ಲೋಕದ ಹೆಸರಿಗೆ ತಕ್ಕ ಹಾಗೆ, ಈ ಜಗತ್ತಿಗೆ ಇರುವಂತ ತಕ್ಕ ಹಾಗೆ ಇರದಂತೆ ನಾನು ಆತನ ಮಗನಾಗಿದ್ದೇನೆ, ನಾನು ಧೈರ್ಯವಾಗಿ ಹೋಗುತ್ತೇನೆ. ವಾಗ್ದಾನ ಬರೆದಿದೆ, ನಂಬಿಕೆಯ ಮುಖಾಂತರವಾಗಿ ಆತನು ನನ್ನನ್ನು ನಿನ್ನನ್ನು ಆತನ ಮಗಳಾಗಿ ಮಾಡಿದ್ದಾನೆ, ಮಗನಾಗಿ ಮಾಡಿದ್ದಾನೆ. ವಾಕ್ಯದ ಬರೆದಿದೆ, ನಿಮ್ಮಲ್ಲಿ ಸಾಸಿವೆ ಕಾಲಷ್ಟು ನಂಬಿಕೆ ಇರಲಿ, ನೀವೇನ್ ಕಾಣುವಿರಿ. ಇವತ್ತು ನಮಗೆ ಬೆಟ್ಟದಷ್ಟು ದೊಡ್ಡದಾದ ಪ್ರಾಬ್ಲಮ್ ಇದ್ರು ನಿನ್ನ ಸಮಸ್ಯೆ ನೋಡಿ ಹೇಳು, ನಾನು ಹೇಳ್ತೇನೆ ನೀನು ಕಿತ್ಕೊಂಡು ಹೋಗು. ನಾನು ಹೇಳ್ತೀನಿ, ಯಾಕಂದ್ರೆ ಕರ್ತನ ವಾಕ್ಯವು ನೀನು ನುಡಿಯುವಾಗ ಪ್ರತಿಯೊಂದು ಪರಿಸ್ಥಿತಿ ನಿನ್ನ ಮಾತು ಕೇಳ್ತದೆ. ಯಾಕಂದ್ರೆ ನಾವಿನ್ನೂ ಧರ್ಮಶಾಸ್ತ್ರಕ್ಕೆ ಅಧೀನರಲ್ಲ, ಈ ಲೋಕಕ್ಕೆ ನಾವು ಒಳಗಾಗುವಂತರಲ್ಲ. ನಾವು ಕ್ರಿಸ್ತನಲ್ಲಿ ಪೂರ್ಣ ಜಯಶಾಲಿಗಳಾಗಿರೋದ್ರಿಂದ, ಆತನ ಮಗನು ಮಗಳಾಗಿರೋದ್ರಿಂದ, ಆತನಲ್ಲಿರುವಂತ ಅಧಿಕಾರದಿಂದ ತುಂಬಲ್ಪಟ್ಟಂತ ಸಭೆ ಆಗಿರೋದ್ರಿಂದ ನಾನು ಹೇಳುವಂತ ಕಾರ್ಯಗಳು ಒಂದ್ ವೇಳೆ ತಡವಾಗಿದ್ರು ಅದು ನೆರವೇರ್ತದೆ. ಕರ್ತನ ವಾಕ್ಯವು ಎಂದಿಗೂ ನೆಲಕ್ಕೆ ಖಾಲಿಯಾಗಿ ಬೀಳುವಂತಹದ್ದು ಇಲ್ಲವೇ ಇಲ್ಲ. ತನ್ನ ಕಾರ್ಯವನ್ನು ಸಾಧಿಸಿ, ತನ್ನ ಕಾರ್ಯವನ್ನು ಮುಗಿಸಿ ಹಿಂತಿರುಗಿ ಅದು ಹೋಗೋದೇ ಇಲ್ಲ. ನಾವು ಕರ್ತನ ವಾಕ್ಯದಿಂದ ರೂಪಿಸಲ್ಪಟ್ಟರಾಗಿದ್ದೇವೆ, ನಾವು ಕರ್ತನ ಸಾರೂಪದಲ್ಲಿ ರೂಪಿಸಲ್ಪಟ್ಟಿದ್ದೇವೆ. ಅದಕ್ಕೆ ನಾವು ಪ್ರತಿದಿನ ಎದ್ದು ನೋಡುವಾಗ ನಾನು ಹೇಳ್ಬೇಕು, ನಾನು ಕರ್ತನ ಸಾರೂಪದಲ್ಲಿರೋದ್ರಿಂದ ಇವತ್ತೆಷ್ಟೇ ಮೋಸದ ಪರಿಸ್ಥಿತಿಯಲ್ಲಿ ಇವತ್ತಿನ ಯುದ್ಧವು ಕರ್ತನದಾಗಿರೋದ್ರಿಂದ ನಾನು ಜಯಘೋಷದಿಂದ, ಯುದ್ಧವು ಪ್ರಾರಂಭವಾಗಕ್ಕಿಂತ ಮುಂಚೆನೆ ಜಯದಿಂದನೇ ನನ್ನ ಮನೆಯಿಂದ ಹೋಗ್ತೇನೆ. ಅನೇಕರು ಇವತ್ತು ಎದ್ದಿದ ತಕ್ಷಣ ಅಯ್ಯೋ ಇವತ್ತು ಸೋಮವಾರನ, ಇವತ್ತು ಮಂಗಳವಾರನ, ಆ ಕೆಲ್ಸನ, ಈ ಕೆಲ್ಸನ, ಆ ಕಷ್ಟನ, ಈ ಕಷ್ಟನ, ಎದ್ದಿದ ಕೂಡಲೇ ಆತರ ಹೇಳುವಾಗ ಕಷ್ಟವು ನಿನ್ನನ್ನು ಹಿಂಬಾಲಿಸ್ತದೆ. ವಾಕ್ಯದ ಬರೆದಿದೆ, ಶುಭವು ಕೃಪೆಯು ನಿನ್ನನ್ನು ಏರಾಳವಾಗಿ ಅನುದಿನವೂ ನಿನ್ನ ಕೊನೆವರೆಗೂ ಹಿಂಬಾಲಿಸ್ತಿರೋದ್ರಿಂದ ನಾನು ಆತನ ಮಗನಾಗಿರಿಂದ ಇವತ್ತು ಎಂಥದೇ ಚಾಲೆಂಜ್ ಆಗಿರ್ಲಿ, ಎಷ್ಟೇ ದೊಡ್ಡ ಶೋಧನೆ ಆಗಿರ್ಲಿ, ಎಂಥದೇ ಆಗಿರ್ಲಿ, ನಾನು ಇದನ್ನ ಜಯಿಸಕ್ಕಾಗಿದ್ದೇನೆ. ಕರ್ತನನ್ನ ಕರೆದಿದ್ದೇನೆ. ಆತನ ಮಗನು ಮಗಳಂದ್ರೆ ನಾವು ಆತನ ರಾಯಭಾರಿ ಆಗಿರೋದ್ರಿಂದ ಪರಿಸ್ಥಿತಿಗಳು ನೋಡಿ ಎದುರುವಂತರಲ್ಲ, ಪರಿಸ್ಥಿತಿ ಕುರಿತು ನಿಂತ್ರೆ ಸಾಕು, ನನಗಾಗಿ ಯುದ್ಧವನ್ನು ಮಾಡಿ ಆತನ ಎಲ್ಲವನ್ನು ಶಿಲುಬೆ ಮೇಲೆ ಮುಗಿಸಿರೋದ್ರಿಂದ ನಾನು ಭಯ ಪಡೋದಿಲ್ಲ, ನಾನು ದಿಗ್ಭ್ರಮೆ ಪಡೋದಿಲ್ಲ, ನಾನು ಕದಲುವುದಿಲ್ಲ. ನಾನು ಇರುವಂತ ಸ್ಥಳಗಳೇ ಅದೆಲ್ಲವೂ ಕದಲಬೇಕು. ನೀನ್ ಈ ತರ ನೀವು ವಾಕ್ಯವನ್ನು ಹೇಳಿ ನೀವು ಹೋಗಿ ನೋಡಿ, ಅವತ್ತಿನ ದಿನವು ನಿನ್ನದಾಗಿದೆ. ಯೋಶುವನು ಸೂರ್ಯ ನೋಡಿ ಹೇಳ್ತಾನೆ, ನಾವು ಈ ಯುದ್ಧವು ಮುಗಿಯವರೆಗೂ ನೀನೇನ್ ಮಾಡಬಾರ್ದು, ಇಳಿಬಾರ್ದು. ಇವತ್ತು ನಾನು ಹೇಳ್ತೀನಿ, ನಿನ್ನ ಪರಿಸ್ಥಿತಿ ನೋಡಿ ನೀನು ಮಾತಾಡು. ಅದೆಷ್ಟೇ ನೀನು ಮೋಸವಾಗಿರು, ನೀನ್ ನನ್ನಲ್ಲಿ ಮೇಲ್ಗೊಳಗೆ ಯಾವ ಅವಕಾಶವೂ ಕರ್ತನು ನನಗೆ ಕೊಟ್ಟಿಲ್ಲ. ನೀನ್ ಏನೇ ಮಾಡಿದ್ರು ನಿನ್ನ ಎಲ್ಲಾ ಪ್ರಯಾಸಗಳು ವ್ಯರ್ಥವಾಗುತ್ತಂತೇಳಿ ನಿನ್ನ ಪರಿಸ್ಥಿತಿಯನ್ನು ನೋಡಿ ನೀನು ಮಾತಾಡಬೇಕು. ವಾಕ್ಯದ ಬರ್ದಿದೆ, ನಾವು ಆತನ ಮಗನು ಮಗಳಂದ್ರೆ ಬೇರೆ ಹೆಸರಿಗೆ ತಕ್ಕ ಹಾಗೆ ಮಾತ್ರವಲ್ಲ, ಆತನಲ್ಲಿರುವಂತ ಎಲ್ಲ ಅಧಿಕಾರದಿಂದ ತುಂಬಲ್ಪಟ್ಟು ಆತನ ಚಿತ್ತವನ್ನು ನೆರವೇರಿಸಕ್ಕಾಗಿನೇ ಆತನ ನನ್ನನ್ನು ಆತನ ಕರೆದಿದ್ದಾನೆ. ನಿನ್ ಪರಿಸ್ಥಿತಿ ಹೇಳ್ತತೆ, ಅಯ್ಯೋ ಹೋಯ್ತು ನಿನ್ ಕೈಯಲ್ಲಿ ಆಗಲ್ಲ. ನೀನ್ ಹೇಳು, ಹೌದು ನನ್ನ ಕೈಯಲ್ಲಿ ಆಗಲ್ಲ, ಆದ್ರೆ ನನ್ನಲ್ಲಿ ಇರುವ ಆತನು ನನ್ನನ್ನು ಹಿಡಿದುಕೊಂಡು ನಾನು ಎಲ್ಲವನ್ನು ಮಾಡಕ್ಕೆ ಶಕ್ತನು. ಯು ನೋ ಹೂ ಐ ಆಮ್. ನಾನು ಯಾರು ಗೊತ್ತಾ? ನಾನು ಆತನ ಮಗನಾಗಿದ್ದೇನೆ. ಹೆಸರಿಗೆ ಮಾತ್ರ ಮಗನಲ್ಲ, ಆತನಲ್ಲಿರುವಂತ DNA ನನ್ನಲ್ಲಿರೋದ್ರಿಂದ, ಆತನ ಕ್ಯಾರೆಕ್ಟರ್ ನನ್ನಲ್ಲಿರೋದ್ರಿಂದ, ಆತನ ಅಧಿಕಾರ ನನ್ನಲ್ಲಿರೋದ್ರಿಂದ, ಆತನ ಆಶೀರ್ವಾದನಲ್ಲಿರ, ಆತನಲ್ಲಿರುವಂತ ಎಲ್ಲವೂ ನನ್ನಲ್ಲಿರೋದ್ರಿಂದ, ಅದ್ರ ಮಾತ್ರವಲ್ಲದೆ ಆತನ ನನ್ನ ಹೃದಯದಲ್ಲಿ ವಾಸ ಮಾಡ್ತಿರೋದ್ರಿಂದ, ಈ ದೇಹವು ಆತನ ದೇಹವಾಗಿರೋದ್ರಿಂದ ಯಾವುದೇ ಕಾರಣಕ್ಕೂ ಅದು ಪರಿಸ್ಥಿತಿ ಒಳಗಡೆ ಮುಳುಗದಂತೆ ಕಾಯಕ್ಕೆ ಆತನು ಸರ್ವಶಕ್ತ ದೇವರಾಗಿದ್ದಾನೆ. ಪರಿಸ್ಥಿತಿನ ನೀನು ಎದುರಿಸಬಹುದಷ್ಟೇ, ಯಾವಾಗ್ಲೂ ನೀನು ಎದುರಿಸಿ ನೀನು ಎಂಥವ್ರಂತೇಳಿ ನಿನ್ನನ್ನು ಮರ್ತೋಗಂಗೆ ಮಾಡುವಂಥದ್ದೇ ಪರಿಸ್ಥಿತಿ. ಆದರೆ ನೀನ್ ನಿಂತು ಹೇಳ್ಬೇಕು, ನಾನು ಆತನ ಮಗನಾಗಿದ್ದೇನೆ, ಏನ್ ಬೇಕು ನಿನಗೆ? ಹಲ್ಲೆಲೂಯಾ. ಪರಿಸ್ಥಿತಿ ನೋಡಿ ನೇರವಾಗಿ ಮಾತಾಡೋರಾಗಿರ್ಬೇಕು. ವಾಕ್ಯದ ಬರೆದಿದೆ, ಅಲ್ಲಿ ಯೇಸು ಸ್ವಾಮಿ ಹತ್ರ ಬಂದು ಹೇಳ್ತಾರೆ, ಲಾಜರಸ್ ಸತ್ತೋದ. ಆತನ ತನ್ನ ಕೆಲಸವನ್ನು ಮುಗಿಸ್ಕೊಂಡ್ ಬರ್ತಾನೆ. ಆತನಿಗೆ ಚೆನ್ನಾಗಿ ಗೊತ್ತು, ಆತನು ಸತ್ತದು ಓದಕ್ಕೆ ದೇಹಕ್ಕೆ ಜೀವವನ್ನು ಕೊಡಕ್ಕೆ ಆತನು ಸರ್ವಶಕ್ತನಾಗಿರೋದ್ರಿಂದ ತನ್ನ ಕೆಲಸವನ್ನು ಮುಗಿಸ್ಕೊಂಡು ಆತನು ಬರ್ತಾನೆ. ಆತನು ಹೇಳ್ತಾನೆ, ಆತನಿದ್ದಂತ ಸಮಾಧಿ ಬಾಗಿಲಂತ ಹೇಳ್ಪಟ್ಟು ಆತ ಹೇಳ್ತಾನೆ, ಲಾಜರಸ್ ಎದ್ದು ಬಾ. ವಾಕ್ಯ
ವಾಕ್ಯವು ಹೇಳಿದ ಕೂಡಲೇ ಅದು ಆಯ್ತು. ಇವಾಗ ಬರ್ದಿದೆ, ತಂದೆಯಾದ ದೇವರಿಗೆ ಯೇಸು ಮಗನಾಗಿದೆ ಅಂದ್ರೆ ಇವತ್ತು ಅದೇ ಯೇಸುವಿಗೆ, ಅದೇ ತಂದೆಯವರಿಗೆ ಇವತ್ತು ನಾವು ಮಕ್ಕಳಾಗಿರೋದ್ರಿಂದ ಇವತ್ತು ಯೇಸು ಇನ್ನು ಹೊರಗಡೆ ಇಲ್ಲ, ಆತನನ್ನ ಸಂಗಡದಿಂದ ನಾನು ನಿಂತು ಲಾಜರಸ್ ವ್ಯಾಧಿಗಳು ನೀಗಲ್ಪಡ ಹೇಳಿದ ಕೂಡಲೇ ಎಲ್ಲ ಕಾರ್ಯಕ್ಕೆ ಜೀವಭೂತವಾಗಿ ಆತನ ಕಾರ್ಯವು ನೆರವೇರುತ್ತದೆ. ನಾನು ಯಾಕೆ ನಿಮಗೆ ನೀವು ಕ್ರಿಸ್ತನ ರಾಯಭಾರಿಯಾಗಿದೆ ಅಂದ್ರೆ ಆತನ ಮಹಿಮೆಯನ್ನು ಪ್ರತ್ಯಾಕೆ ಪಡಿಸೋದಕ್ಕಾಗಿ ಆತ ನಮ್ಮನ್ನ ಕರೆದಿದ್ದಾನೆ. ಏನೋ ಸುಮ್ಮನೆ ನಾವು ಬಂದು ಹೋಗೋಕ್ಕೆ ಕ್ರೈಸ್ತರ ಅಂತ ಹೇಳ್ಕೊಳ್ಳೋಕ್ಕೆ ಆತರಿಗಲ್ಲ, ಆತನ ಹೆಸರಿಗೆ ತಕ್ಕ ಹಾಗೆ ನನ್ನನ್ನು ನಿನ್ನನ್ನು ನಡೆಸೋಕ್ಕೆ ಆತನು ಸರ್ವಶಕ್ತನಾಗಿರೋದ್ರಿಂದ ಇನ್ಮೇಲೆ ನಾವು ಹೇಳ್ಬೇಕು, ದೇವರೇ ಎಷ್ಟೇ ಮೋಸದ ಪರಿಸ್ಥಿತಿ ನನ್ನ ಮಾರ್ಗದಲ್ಲಿ ಎಲ್ಲವೂ ಬರಲಿ, ಯಾಕಂದ್ರೆ ನೀತಿವಂತನು ನಿಲ್ಲುವಂತ ಪ್ರತಿಯೊಂದು ಜಾಗವು ಯೇಸು ಎಂಬ ನಾಮವು ಹಾಡುವಂತ ಪ್ರತಿಯೊಂದು ಜಾಗದಲ್ಲಿ ಎಲ್ಲ ಪರಿಸ್ಥಿತಿಗಳು ಮುರಿಯಲ್ಪಡ್ತದಲ್ಲ. ದೇವರೇ, ನಾನು ಇವತ್ತಿನ ಪರಿಸ್ಥಿತಿ, ಇವತ್ತಿನ ಮೋಸದ ಮಾರ್ಗದಲ್ಲಿ ನಾನು ಹಾದೋಗಕ್ಕೆ ಐ ಆಮ್ ರೆಡಿ. ಯಾಕಂದ್ರೆ ವಾಗ್ದ ಬಂದಿದೆ, ನೀವು ಅಗ್ನಿಯ ಜ್ವಾಲೆ ಮಧ್ಯದಲ್ಲಿ ಹಾದು ಹೋದ್ರು, ನದಿಗಳಲ್ಲಿ ಹೋದ್ರು ಮುಳುಗಿ ಹೋಗದಂತೆ, ಸುಟ್ಟು ಹೋಗದಂತೆ, ಏನು ಆಗದಂತೆ ಆತನು ನಿನ್ನನ್ನು ಕಾಯಕ್ಕೆ ಸರ್ವಶಕ್ತನು. ಯಾಕಂದ್ರೆ ಆತನ ಮಗನು ಮಗಳಾಗಿರೋದ್ರಿಂದ ಎತ್ತ ತಂದೆ ತಾಯಿ ತನ್ನ ಮಲಕೂಸನ್ನು ಮರೆತಾರು, ಏಸು ನಿನ್ನನ್ನು ಎಂದಿಗೂ ಆತನು ಮರೆಯೋದಿಲ್ಲ. ವೆರಿ ಇಂಪಾರ್ಟೆಂಟ್. ಕೆಟ್ಟ ನಾವು ಯೋಚನೆ ಮಾಡ್ತೀವಿ, ಅಯ್ಯೋ ನಾನು ಪ್ರಾರ್ಥನೆ ಮಾಡಿಲ್ಲ, ವಾಕ್ಯ ಓದಿಲ್ಲ, ಸಭೆಗೆ ಹೋಗಿಲ್ಲ, ಏನಾಗ್ತಿದೆ? ನೀವು ಒಂದು ಸತಿ ಆತನ ಮಗನು ಮಗಳಾದ್ಮೇಲೆ ನಿನ್ನನ್ನು ಕ್ರಿಸ್ತನ ಪ್ರೀತಿಯಿಂದ ಅಗಲಿಸುವುದು ಯಾವುದು? ಮೇಲಿನ ಲೋಕವಾಗಲಿ ಕೆಳಗಿನ ಲೋಕವಾಗಿರಲಿ, ನಿನ್ನ ಮೋಸದ ಪರಿಸ್ಥಿತಿ ಆಗಿರಲಿ, ನಿನ್ನ ಕಣ್ಣೀರಾಗಿರ್ಲಿ, ನಿನ್ನ ವ್ಯಾಧಿ ಆಗಿರಲಿ, ಇವತ್ತು ಯೇಸು ನಿನ್ನನ್ನು ನೋಡಿ ಹೇಳ್ತಾರೆ, ಮಗನೇ ಮಗಳೇ, ಇನ್ನು ಮೇಲೆ ನನ್ನ ನೋಡಿ ಕೂಗಬೇಡ, ಅಳಬೇಡ, ಹಿಂಗಾಯ್ತು ಅಂತೇಳಿ ಮೊರೆ ಇಡಬೇಡ, ಕಣ್ಣೀರಿಡಬೇಡ, ನಿನ್ನ ಪರಿಸ್ಥಿತಿ ನೋಡಿ ನೀನು ಮಾತಾಡು, ನಾನು ನಿನ್ನ ಸಂಗಡ ಇದ್ದೇನೆ, ನಾನು ನಿನಗಾಗಿ ಎಲ್ಲವನ್ನು ಶಿಲ್ಬೆ ಮೇಲೆ ಎಲ್ಲವೂ ತೀರಿಸಿ ಇವತ್ತು ನಿನ್ನ ಹೃದಯ ಒಳಗಡೆ ವಾಸ ಮಾಡ್ತಿರೋದ್ರಿಂದ ನೀನು ಬಾಯಿ ತೆಗೆದು ಮಾತಾಡುವಂತ ಪ್ರತಿಯೊಂದು ಮಾತು ಅದು ನಿನ್ನ ಮಾತಾಗಿರಂತೆ, ಅದು ನನ್ನ ವಾಕ್ಯವೇ ಪ್ರಕಟಣೆ ಆಗಿ ನಿನಗಾಗಿ ಎಲ್ಲ ಪರಿಸ್ಥಿತಿಗಳು ಮುರಿಯಲ್ಪಡ್ತದೆ. ಯಾವಾಗ ನಾವು ಅಪನಂಬಿಕೆಯಿಂದ ತುಂಬಲ್ಪಡ್ತೀವಲ್ಲ, ಕರ್ತನ ಕಾರ್ಯವು ನೆರವೇರಲ್ಪಡೋದಿಲ್ಲ. ಯೇಸು ಸ್ವಾಮಿಗೆ ಅನೇಕ ಶೋಧನೆ ಬಂತು, ಎಷ್ಟೋ ಒಂದು ಮೋಸದ ಪರಿಸ್ಥಿತಿ, ಆದರೂ ಆತನ ಅಪನಂಬಿಕೆ ಪಡದೆ ನಂಬಿಕೆ, ಆತನಿಗೆ ಗೊತ್ತು ನನ್ನ ತಂದೆಯು ಕರೆದ ಆತನು ನಂಬಿಕಸ್ಥನಾಗಿರೋದ್ರಿಂದ ಆತನು ಒಂದು ಕೆಲಸವನ್ನು ಪ್ರಾರಂಭಿಸಿದ್ರೆ ಅದನ್ನು ಮುಗಿಸೋವರೆಗೂ ಆತನು ಸರ್ವಶಕ್ತನಾಗಿರೋದ್ರಿಂದ ಯಾವುದೇ ಕಾರಣಕ್ಕೂ ಆತನು ಹಿಂದೆಡದಂತೆ ಕೊಡಲ್ಪಟ್ಟದ ಓಟದಲ್ಲಿ ಆತನು ಹೋಗ್ತಾನೇ ಇದ್ದ. ಸಭೆ ನಾನು ಹೇಳ್ತೀನಿ, ಇವತ್ತು ನಾವು ಆತನ ಮಕ್ಕಳಂತ ಹೇಳುವಾಗ ನಾವು ಅದನ್ನು ಸ್ವೀಕಾರ, ಎಸ್ ನಾನು ಆತನ ಮಗನಾಗಿದ್ದೇನೆ, ನಾನು ಆತನ ಮಗಳಾಗಿದ್ದೇನೆ, ಯೇಸುವೆ ಎಲ್ಲವನ್ನೂ ಆತನು ಜಯಿಸಿದನೆಂದ್ರೆ ನಾನು ಸಹಿತ ಇಹಲೋಕದಲ್ಲಿರುವಂಥ ಎಲ್ಲ ಕಾರ್ಯಗಳು, ನನ್ನ ಬಡತನ ಆಗಿರ್ಬೋದು, ವ್ಯಾಧಿ ಆಗಿರ್ಬೋದು, ಸಾಲವಾಗಿರ್ಬೋದು, ಕೆಲಸವಾಗಿರ್ಬೋದು, ಕೆಲವು ಕಾರ್ಯಗಳು ಆಗದೆ ಇರ್ಬೋದು, ನಾನು ಹೇಳ್ತೀನಿ ಇವತ್ತು ನೀವು ಹೋಗಿ ಮಾತಾಡು. ಇಷ್ಟು ದಿನ ನನ್ನ ಹೆಸರಲ್ಲಿ ನಾನು ಮಾತಾಡ್ತಿದ್ದೆ, ಇವತ್ತು ಯೇಸು ಎಂಬ ನಾಮದಲ್ಲಿ ಆತನ ಮಗನು ಮಗಳು ನಾನು ಬಂದಿದ್ದೇನೆ, ನಾನು ಹೇಳ್ತಿದ್ದೇನೆ, ನಾನು ಆಜ್ಞಾಪನಿಸ್ತಿದ್ದೇನೆ, ನಾನು ವಾಕ್ಯದ ಅನುಸಾರವಾಗಿ ಹೇಳ್ತೀನಿ, ಈ ಮುಚ್ಚಲ್ಪಟ್ಟದ ಬಾಗಿಲು ತೆರೆಯಲ್ಪಡಲಿ. ಏಸು ಇರುವಂತ ಸ್ಥಳಗಳಲ್ಲಿ, ಆತನು ಇರುವಂತ ಜಾಗದಲ್ಲಿ, ಏಸು ಎಂಬ ನಾಮ ಹರಡುವಂತ ಜಾಗದಲ್ಲಿ ಯಾವ ಬಾಗಿಲುಗಳು ಮುಚ್ಚಕ್ಕಾಗದೇ ಇಲ್ಲ. ನಾವು ಈ ತರ ಪರಲೋಕದ ಭಾವದರಾಗಿ ಎಣಿಸಿ ನೀನು ಹೋಗುವಾಗ ಕರ್ತನ ವಾಕ್ಯದ ಪವರ್ ನಿನ್ನಲ್ಲಿ ಆಪರೇಟ್ ಆಗ್ತದೆ. ಒಂದು ನೀನ್ ಪ್ರಾರ್ಥನೆ ಮಾಡಿದ್ರೆ ಸಾಕು, ನೀನೊಂದು ವಾಕ್ಯ ಹೇಳಿದ್ರೆ ಸಾಕು, ನೀನ್ ಆ ಸ್ಥಳದಲ್ಲಿ ನಿಂತರೆ ಸಾಕು, ಕರ್ತನ ಪ್ರಸನ್ನತೆ ಸಾನ್ನಿಧ್ಯ ಹಿಡಿದ್ರೆ ನೀನು ಕಣ್ಣಾರೆ ಕಾಣುವುದು. ಯಾಕಂದ್ರೆ ನೀನು ಆತನ ಮಗನು ಮಗಳಾಗಿದೆಯಾ. ಅನೇಕ ಟೈಮ್ ಪಾಸ್ಟ್ ಹೇಳೋರು, ನಿಮ್ಮ ಮನೆ ಒಳಗಡೆ ನಾಯಿ ಬಂದ್ರೆ ಹೋಗಪ್ಪ ಹೋಗಪ್ಪ ಅಂತ ಬೇಡ್ತೀರಾ, ಇಲ್ಲ ಎಡ್ದು ಒಂದು ಏಟು ಹೊಡಿತೀರಾ? ಇನ್ನು ಕೆಲವರು ನೋಡಿ ಹಂಗೆ ಕೂತ್ಕೊಂಡವ್ರೆ, ಕೋಲ್ ತಗೊಂಡು. ಅದೇ ತರನೇ ನಿನ್ನ ಪರಿಸ್ಥಿತಿ ನಿನ್ನ ಮುಂದೆ ಬಂದಾಗ ಯೇಸು ಎಂಬ ನಾಮದಲ್ಲಿ ಈ ದೊಣ್ಣೆಯು ಕೋಲಿನ ಕೈಲಿಂದ ರಪಾರ್ ಅಂತ ಒಂದು ಏಟು ಬಿಟ್ರೆ ಸಾಕು, ನಿನ್ನ ಪರಿಸ್ಥಿತಿಗಳೆಲ್ಲ ಚೂರು ಚೂರಾಗುತ್ತದೆ. ಆತನ ವಾಕ್ಯವೇ ನಮಗೆ ಧೈರ್ಯವಾಗಿದೆ, ಆತನ ವಾಕ್ಯವೇ ನಮಗೆ ಕೇಡ್ಯವು ದುರ್ಗವು, ಆತನ ಬಲವು, ಆತ ನಮಗೆ ಮುಂಬಲವು ಹಿಂಬಲವು. ಸಂಪೂರ್ಣವಾಗಿ ಯೇಸುವೇ ನನ್ನ ಸಂಗಡದಿಂದ ಇನ್ನು ಯಾವ ಕೋಲ್ ಬೇಕಂತ ಹುಡ್ಕೊಂಡು ಹೊಡೆಯೋದು ಬೇಕಲ್ಲ, ನೀನ್ ನಿಂತು ಪ್ರತ್ಯಕ್ಷವಾಗಿ ವಾಕ್ಯ ಮಾತಾಡಿದ್ರೆ ಸಾಕು, ನಿನ್ನ ಪರಿಸ್ಥಿತಿಗಳು ಎಲ್ಲ ಚೂರು ಚೂರಾಗಿ ಮುರಿಯಾಗ್ತದೆ. ಸಭೆ, ಇವತ್ತು ನಾನು ನಿಮಗೆ
ಏನ್ ನಿಮ್ಗೆ ಇವತ್ತು ಹೇಳಕ್ ಬರ್ತೀರಂದ್ರೆ, ನೀವು ಆತನ ಮಗನು ಮಗಳಾಗಿದೆ ಅಂತ ಹೇಳಿ ಬರೀ ಇವತ್ತು ಮಾತ್ರವಲ್ಲ, ಬರೀ ಈ ಕ್ಷಣ ಮಾತ್ರವಲ್ಲ, ಬರೀ ಆರಾಧನೆ ಮುಗಿಯವರೆಗೂ ಅಲ್ಲ, ಕೊನೆವರೆಗೂ ನಿಮ್ಮ ನೆನಪಲ್ಲಿರ್ಬೇಕು, ನಾನು ಆತನ ಮಗನಾಗಿದ್ದೇನೆ, ನಾನು ಎಲ್ಲವನ್ನು ಮಾಡಕ್ಕೆ ಸರ್ವಶಕ್ತನಾಗಿದ್ದೇನೆ. ತಡವಾದ್ರೂ ಪರವಾಗಿಲ್ಲ, ನೀತಿವಂತನ ಪ್ರಾರ್ಥನೆ ಅದು ಬಹು ಬಲವಾಗಲಿರೋದ್ರಿಂದ ಎಷ್ಟೇ ತಡವಾದ್ರೂ ಪರವಾಗಿಲ್ಲ, ನೀನ್ ನಿಂತು ವಾಕ್ಯವನ್ನು ಮಾತಾಡ್ತಾ ಪ್ರತಿಯೊಂದು ಕಾರ್ಯವೂ ನೆರವೇರ್ತದೆ. ಒಂದ್ ವೇಳೆ ಇವತ್ತು ನಾವು ದಾಸರಾಗಿದ್ರೆ ಬೇಡಬೇಕಾಯ್ತು, ಏನಾದ್ರೂ ದೇವರಿಗೆ ಕೊಟ್ಟು ಮಾಡ್ಕೋಬೇಕಾಯ್ತು. ಇವತ್ತು ನಾವು ಆತನ ಮಕ್ಕಳಾಗಿರೋದ್ರಿಂದ ಬೇಡೋದ್ ಬೇಕಾಗಿಲ್ಲ, ಮಾಡು ಮಾಡು ಮಾಡಂತ ಹೇಳದ್ ಬೇಕಾಗಿಲ್ಲ, ಯಾವಾಗ ಮಾಡ್ತಿ ಅಂತ ಕೇಳದ್ ಬೇಕಾಗಿಲ್ಲ. ಆತನು ಮಾಡಿದಾನೆ, ಕರೆದಾದ್ಮೇಲೆ ಆತನ ಕೆಲಸವು ನೆರವೇರ್ತದಲ್ಲ, ಧೈರ್ಯದಿಂದ ನೀನು ಹೋಗ್ತಾ ನಿನಗಾಗಿ ಮುಚ್ಚಲ್ಪಟ್ಟಂತ ಎಲ್ಲಾ ಬಾಗಿಲಿಗೂ ಆಟೋಮೆಟಿಕ್ ಆಗಿ ತೆರಲ್ಪಡೋದು ಬಂದಿದೆ. ನಿನ್ನ ಡೊಂಕಾದ ಮಾರ್ಗವನ್ನು ಆತನು ನಿನಗಾಗಿ ಸರಿಪಡಿಸ್ತಾನೆ, ಸಣ್ಣದಾದ ಮಾರ್ಗವನ್ನು ನಿನಗಾಗಿ ವಿಸ್ತರಿಸಲ್ಪಡ್ತಾನೆ. ನೀತಿವಂತನು ಖರ್ಜೂರ ಮರವಾಗಿ ಮರುಭೂಮಿಯಲ್ಲಿ ಆತನು ಎತ್ತರಕ್ಕೆ ಆತನು ಬೆಳಿತಾನೆ. ಯಾಕಂದ್ರೆ ನೀನ್ ಆತನ ಮಗನಾಗಿರೋದ್ರಿಂದ ನೀ ಯಾವೇ ಹಳ್ಳಿಯಲ್ಲಿರ್ಲಿ, ಎಂಥದೇ ಮೋಸದ ಪರಿಸ್ಥಿತಿಯಲ್ಲಿರ್ಲಿ, ನೀನ್ ಯಾವುದೇ ಜಾಗದಲ್ಲಿ ಆತನೇ ನಿನಗೆ ಆಧಾರವಾಗಿರೋದ್ರಿಂದ, ಆತನೇ ನಿನಗೆ ಬಲವಾಗಿರೋದ್ರಿಂದ, ಆತನ ಶಕ್ತಿ ನಿನ್ನ ಮೇಲೆ ಇರೋದ್ರಿಂದ ಆತನು ಎಂದಿಗೂ ನಿನ್ನನ್ನು ಕೈ ಬಿಡೋದಂತ ದೇವರಿಲ್ಲವೇ ಇಲ್ಲ. ಅದಕ್ಕೆ ಯಾವಾಗಲೂ ಬರ್ತಿದೆ, ಎತ್ತಂತ ತಂದೆ ತಾಯಿ ತನ್ನ ಎಲಕೂಸನ್ನು ಮರೆತರು. ಕೆಲವು ಟೈಮ್ ನಾವು ತಪ್ಪು ಮಾಡಿದಾಗ ನಮ್ಮ ತಂದೆ ತಾಯಿ ನಮ್ಮನ್ನು ತಿರಸ್ಕರಿಸ್ಬೋದು, ಆದರೆ ವಾಕ್ಯದ ಬರೆದಿದೆ, ಆತನು ತೂಗಡಿಸದೆ ನಿದ್ರಿಸದೆ ಸದಾ ಕಾಲವು ನೀನು ಹೋಗುವಾಗ್ಲೂ ಬರುವಾಗ್ಲೂ ಆತನ ಅಪಾರವಾದ ಪ್ರೀತಿಯು ದಯೆಯು ಕೃಪೆಯು ನಿನ್ನನ್ನು ಶೃಂಗರಿಸಿ ನೋಡ್ತಾನೇ ಇದೆ. ನಾನು ಹೇಳ್ತೀನಿ, ದಾವೀದನ ಕೇಳ್ತೇನೆ, ದೇವರೇ ಪರಲೋಕದಲ್ಲಿರುವಂತ ಮನುಷ್ಯನಿಗಿಂತಲೂ ದೇವದೂತರಿಗಿಂತಲೂ ಇಹಲೋಕದ ಮನುಷ್ಯನ ಮೇಲೆ ಯಾಕೆ ಅಷ್ಟೊಂದು ಪ್ರೀತಿ? ನಾನೊಂದು ಹೇಳ, ಪರಲೋಕದಲ್ಲಿರುವಂತ ದೇವದೂತರ ಆತನನ್ನು ಸೃಷ್ಟಿಸಿಲ್ಲ, ಆತನ ಸ್ವರೂಪದಲ್ಲಿ ಮಾಡಲಿಲ್ಲ, ಆದರೆ ನನ್ನನ್ನು ನಿನ್ನನ್ನು ತನ್ನ ಸ್ವರೂಪದಲ್ಲಿ ಮಾಡಿ ನಿನ್ನ ದೇಹದಲ್ಲಿ ಆತನು ವಾಸ ಮಾಡಿ ನಿನ್ನನ್ನು ಆತನು ನೋಡಿ ಮಗನು ಮಗಳನ್ನು ಕರೆದಿದ್ದಾನೆ ಹೊರತು ದೇವದೂತರನ್ನ ಅಸಿಸ್ಟೆಂಟ್ ಆಗಿ ದೇವದೂತರಾಗಿಯೇ ಆತನ ಇಟ್ಟಿದ್ದಾನೆ. ವಾಕ್ಯದ ಬರೆದಿದೆ, ಆತನು ಎಲ್ಲವನ್ನು ಬಿಟ್ಟು ಈ ಲೋಕಕ್ಕೆ ತನ್ನ ಒಬ್ಬನೇ ಮಗನನ್ನು ಕಳಿಸಿದ. ಯಾದಕ್ಕಾಗಿ? ಆತನನ್ನು ನಂಬುವಂತ ಪ್ರತಿಯೊಬ್ಬರಿಗೆ ನಿತ್ಯ ಜೀವವು ದೊರಕಲ್ಪಟ್ಟದಿಂದ ಯೇಸು ಎಂಬ ನಾಮವಂತ ಪ್ರತಿಯೊಬ್ಬರಿಗೆ ಮಕ್ಕಳಾಗುವಂತ ಭಾಗತೆಯು ಅನುಗ್ರಹಿಸಿರೋದ್ರಿಂದ ನಾವು ಧೈರ್ಯವಾಗಿ ಆತನ ನೋಡಿ ಅಪ್ಪ ತಂದೆ ಅಂತ ಕೂಗುವಂತ ಅಧಿಕಾರವು ನಮಗೆ ಕೊಡಲ್ಪಟ್ಟಿದೆ. ಇಲ್ಲಿ ನಾವು ವಾಕ್ಯದ ಬರೆದಿದೆ, ರೋಮಬದ್ಧ ಪತ್ರಿಕೆ ಅದಿಲ್ಲಿ ಬರೆಯಲ್ಪಟ್ಟಂತ 8ನೇ ಅಧ್ಯಾಯ 14ನೇ ವಚನ ಓದ್ಕೋಬೋದಾ? ರೋಮಬದ್ಧ ಪತ್ರಿಕೆ 8ನೇ ಅಧ್ಯಾಯ ಅದರಲ್ಲಿ ಬರೆಯಲ್ಪಟ್ಟಂತ 14ನೇ ವಚನ. ಯಾರ್ಯಾರು ದೇವರ ಆತ್ಮನಿಂದ ನಡೆಸಿಕೊಳ್ಳಲ್ಪಡ್ತಾರೋ ಅವರು ದೇವರ ಮಕ್ಕಳು. ಓದ್ಕೊಳ್ಳಿ. ನೀವು ತಿರುಗಿ ಭಯದಲ್ಲಿ ಬೀಳುವ ಹಾಗೆ ದಾಸನ ಭಾವವನ್ನು ಹೊಂದಿದವರಲ್ಲ ಮಗನ ಭಾವವನ್ನು ಹೊಂದಿದವರಾಗಿದ್ದೀರಿ. ಹಲ್ಲೆಲೂಯಾ. ವಾಕ್ಯದ ಬರ್ತಿದೆ, ನಾವಿನ್ನು ಭಯದಲ್ಲಿ ಬೀಳದಂತೆ, ದಿಗ್ಭ್ರಮೆ ಒಳಗಡೆ ಬೀಳದಂತೆ, ಅಯ್ಯೋ ಅಪ್ಪ ಯಾರು ಮಾಡ್ತಿರದ ಚಿಂತೆ ಒಳಗಡೆ ಹೋಗದಂತೆ, ನಾವು ಆತನ ಮಗನು ಮಗಳಾಗಿರೋದ್ರಿಂದ ನಾವಿನ್ನು ಭಯಕ್ಕೆ ಒಳಗಾಗುವಂತರು ಇಲ್ಲವೇ ಇಲ್ಲ. ವಾಕ್ಯದ ಬರ್ತಿದೆ, ಚಿಂತೆಯಲ್ಲಿರೋರೆ, ಕಷ್ಟದಲ್ಲಿರೋರೆ, ಕಣ್ಣೀರಲ್ಲಿರೋರೆ, ನೀವು ಯಾರ ಬಳಿಗೆ ಬರ್ರಿ. ಇವತ್ತು ನಾವೇನ್ ಮಾಡ್ತಿದೀವಿ, ಎಲ್ಲ ಚಿಂತೆಯು ಕಷ್ಟವು ಭಾರವು ನಮ್ಮ ಬಳಿಗೆ ನಾವು ತಗೊಂಡ್ಬರ್ತಿದ್ದೀವಿ, ಆತನ ಬಳಿಗೆಲ್ಲ ನಮ್ಮ ಮೆದುಳ ಮೇಲೆ ನಾವು ಹಾಕೊಂಡು ನಾವೇ ಯೋಚನೆ ಮಾಡದೆ ಬರ್ತಿದೆ. ನೀನ್ ಏನೇ ಯೋಚನೆ ಮಾಡಿದ್ರು ಒಂದು ಮೊಳವನ್ನು ಎಕ್ಸ್ಟ್ರಾವನ್ನು ಏನೇನು ಕೈಲಿ ಮಾಡೋಕ್ಕಾಗಲ್ಲ. ನಿನಗಿರುವಂತ ಎಲ್ಲವನ್ನು ಆತನ ಕೈಲಿ ಒಪ್ಪಿಸ್ಕೊಟ್ಟು ನಿನಗೆ ಕೊಡಲ್ಪಟ್ಟದ ಮಾರ್ಗದಲ್ಲಿ ನೀನ್ ನಡೀತಾ 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 ನಿನಗಾಗಿ ಮುಚ್ಚಲ್ಪಟ್ಟದ ಬಾಗಿಲುಗಳು ತೆರೆಯಲ್ಪಡ್ತದೆ. ವಾಕ್ಯದ ಬರ್ತಿದೆ, ಅದೇ 15 ಏನ್ ಬರ್ತಿದೆ, ನಾವು ಇನ್ನೂ ದಾಸರಲ್ಲ, ನಾವಿನ್ನೂ ಭಯ ಒಳಗಡೆಗೆ ಮುಳುಗಲ್ಪಟ್ಟಂತವರಲ್ಲ, ನಾವಿನ್ನೂ ನಮ್ಮಲ್ಲಿರುವಂತ ಆತ್ಮವು ಏಡಿತನದ ಆತ್ಮವಲ್ಲ, ಭಯದ ಆತ್ಮವಲ್ಲ, ದಿಗ್ಭ್ರಮೆದ ಆತ್ಮವಲ್ಲ, ಆತನ ಸಾಮರ್ಥ್ಯವಾದ ಕೆಪಾಸಿಟಿಯಾದ ಶಿಕ್ಷೆದ ಕ್ರಮವುಳ್ಳ ಬಲವುಳ್ಳ ಆತ್ಮವೇ ಇಂದ ತುಂಬಲ್ಪಟ್ಟಿದ್ದೇನೆ ಹೊರತು ನನ್ನಲ್ಲಿ ದಿಗ್ಭ್ರಮೆದ ಆತ್ಮವೂ ಇಲ್ಲ. ನಿನ್ನ ರಿಪೋರ್ಟ್ಸ್ಗಳು ಮೋಸವಾಗಿರ್ಬೋದು, ನೀನು ಹೇಳು, ಯೇಸು ಎಂಬ ನಾಮದಲ್ಲಿ ನಾನು ಹೇಳ್ತೀನಿ, ಇದನ್ನ ಬದಲಾಯಿಸಕ್ಕೆ ಸರ್ವಶಕ್ತನ ಕರ್ತನು ನನ್ನ ಸಂಗಡದಿಂದ ಇದೆಲ್ಲವೂ ಬದಲಾಗಲಿ. ವಾಕ್ಯದಲ್ಲಿ ಬರ್ತಿದೆ, ನನ್ನಲ್ಲಿರುವಂತ ಆತ್ಮವು ಭಯದ ಆತ್ಮ ಅಲ್ಲ. ನಿನ್ನಲ್ಲಿ ಭಯ ಬರ್ತಿದೆ ಅಂದ್ರೆ
ಕರ್ತನ ಕಾರ್ಯವನ್ನು ನಾವು ನೋಡೋಕ್ಕಾಗಲ್ಲ. ಎಸ್, ಮನುಷ್ಯರಾಗಿ ನಾವು ಎದುರುವಂಥದ್ದು ಸಾಧಾರಣವಾದ, ಆದರೆ ಹೆಚ್ಚಾಗಿ ಭಯ ಬರ್ತಾ ಬರ್ತಾ ನೀನು ಕರ್ತನ ವಾಕ್ಯವನ್ನು ಮಾತಾಡ್ತಾ ಕರ್ತನ ವಾಕ್ಯ ಹೇಳ್ತದೆ, ನಮ್ಮಲ್ಲಿ ಇರೋಂಥ ಆತ್ಮವು ಭಯದ ಆತ್ಮವಲ್ಲ, ದಿಗ್ಭ್ರಮದ ಆತ್ಮವಲ್ಲ, ನಾವು ಇನ್ನೂ ದಾಸರಲ್ಲ, ನಾವು ಇನ್ನೂ ಬೇಡದ್ ಬೇಕಾಗಿಲ್ಲ, ದೇವರಿಗೆ ಏನಾದರೂ ಕೊಟ್ಟು ಒಳ್ಳೆದನ್ನು ಪಡೆದುಕೊಳ್ಳೋದು ಬೇಕಾಗಿಲ್ಲ. ನನಗಾಗಿ ಆತನು ಶಿಲುಬೆ ಮೇಲೆ ಸತ್ತು ನನಗಾಗಿ ಎಲ್ಲವನ್ನು ಜಯಿಸಿ ಆತನು ಸರ್ವದ ವಾಗ್ದಾನ ಬಂದಿದೆ, ತನ್ನ ಲೋಕ ತನ್ನ ಮಗನ ನಿನಗೆ ಕೊಟ್ಟಾದ ಮೇಲೆ ಸರ್ವವನ್ನು ಕೊಡದೆ ಹೋಗುತ್ತಾನ, ಎಲ್ಲವನ್ನು ನನ್ನ ಮೇಲೆ ಪೂರ್ಣ ಜಯಶಾಲಿಯಾಗಿ ಮಾಡಿ ವಾಕ್ಯದ ಬಂದಿದೆ. ನಾವಿನ್ನೂ ದಾಸತ್ವದಲ್ಲಿ ಇಲ್ಲ. ದಾಸರಾಗಿದ್ದರೆ ನಾವು ಹೆದರ್ಕೋಬೇಕು, ಭಯಪಡಬೇಕು. ದೇವ್ರು ಯಾವಾಗ ಮಾಡ್ತಾರೆ, ನನ್ನ ದೇವ್ರ ಆಲೆ ಒಳಗೆ ಹೋಗ್ಬೋದಾ, ನೀನ್ ದೇವ್ರ ಹತ್ರ ಹೋಗ್ಬೋದಾ? ವಾಕ್ಯದ ಬರ್ದಿದೆ, ನಾವಿನ್ನೂ ದಾಸರಲ್ಲ, ಆತನ ಪುತ್ರರು ಪುತ್ರಿಗಳಾಗಿರೋದ್ರಿಂದ, ಆತನ ಮಗನು ಮಗಳಾಗಿರೋದ್ರಿಂದ, ಆತನ ವಾಕ್ಯದ ಅನುಸಾರವಾಗಿ ಆತನ ಬಹಳ ಪ್ರೀತಿಸಲ್ಪಟ್ಟಂತ ಮಕ್ಕಳಾಗಿರೋದ್ರಿಂದ, ಮುದ್ದಾದ ಮಕ್ಕಳಾಗಿರೋದ್ರಿಂದ ಭಯಪಡದೆ ದಿಗ್ಭ್ರಮೆ ಪಡದೆ ನೀನು ವಾಕ್ಯದಿಂದ ಧೈರ್ಯ ಹೊತ್ಕೋಬೇಕು. ವಾಕ್ಯದ ಬಿಟ್ಟು ನೀವು ಬೇರೆ ಎಲ್ಲೇ ಧೈರ್ಯ ತಗೊಂಡ್ರು ನೀವು ಸೋತು ಹೋಗ್ತೀರಾ. ಆದರೆ ವಾಕ್ಯದ ಬರೆದಿದೆ, ನನ್ನಲ್ಲಿರುವಂಥ ಆತ್ಮವು ಭಯದ ಆತ್ಮವು ಇಲ್ಲವೇ ಇಲ್ಲ. ಎಷ್ಟೇ ಮೋಸವಾಗಿರಲಿ, ಎಂಥದೇ ಆಗಿರಲಿ, ವಾಕ್ಯದ ಬರೆದಿದೆ, ಆತನು ಸಮುದ್ರದ ಮೇಲೆ ಆತನು ನಡ್ಕೊಂಡು ಹೋಗ್ತಿದ್ದಂತೆ. ನಾನು ಹೇಳ್ತೀನಿ, ಇದು ಏನು ತೋರಿಸಿದ್ರೆ, ಯೇಸು ನಿನಗಾಗಿ ಯಾರು ಮಾಡದಿರಂಥ ಕಾರ್ಯವು ನಿನಗಾಗಿ ಎಲ್ಲವನ್ನು ಮಾಡಿ ಇವತ್ತು ಆತನು ನಿನ್ನ ಸಂಗಡ ಇದ್ದಾನೆ. ಇವತ್ತು ನೀನು ನಂಬಿಕೆಯಿಂದ ಮಾತಾಡಿದ್ರೆ ಸಾಕು, ನೀನು ಯೇಸು ಎಂಬ ಮಗನು ಮಗಳಾಗಿದ್ದ ಕುರಿತು ಅದನ್ನ ಅರಿವಿಗೆ ತಂದು ನೀನು ಮಾತಾಡಿದ್ರೆ ಸಾಕು, ಕರ್ತನ ಕಾರ್ಯವು ನಿನ್ನ ಕೈಯಿಂದ ಅದಾದಕ್ಕೆ ರೆಡಿಯಾಗಿದೆ. ಯಾವಾಗ ಆಗುತ್ತೆ ಅಂತಲ್ಲ, ನೀನು ನುಡಿದರೆ ಸಾಕು ಎಲ್ಲವೂ ಆಗ ಬರ್ತಿದೆ. ಹಾಡಲ್ಲಿ ಆಡ್ತೀವಿ, ನೀನು ನುಡಿದರೆ ಎಲ್ಲವೂ ಆಗುತ್ತದೆ, ನಿನ್ನ ಆಜ್ಞೆಗೆ ಎಲ್ಲವೂ. ನೀನು ಸುಮ್ಮನೆ ಎದುರ್ಕೊಂಡು ಮಾತಾಡಿದ್ರೆ ಆಗಲ್ಲ. ಕರ್ತನ ವಾಕ್ಯದಿಂದ ಅಧಿಕಾರದಿಂದ ನೀನು ಆಜ್ಞೆ ಮಾಡಿದಾಗಲೇ ಕರ್ತನ ಕಾರ್ಯವು ನೆರವೇರ್ತದೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ನಮ್ಮಲ್ಲಿ ಇರುವಂಥ ಆತ್ಮವು ಭಯದ ಆತ್ಮವಲ್ಲ, ಏಡಿತನದ ಆತ್ಮವಲ್ಲ, ಕ್ರಿಸ್ತನ ಬಲವುಳ್ಳ ಆತ್ಮವು ನನ್ನಲ್ಲಿ ಇರೋದ್ರಿಂದ ಪರಿಸ್ಥಿತಿ ನೀನು ಎದುರಿಸ್ತಾ ನೀನು ಹೇಳ್ಬೇಕು, ಐ ಡೋಂಟ್ ಕೇರ್, ನಾನು ಭಯ ಪಡೋದಿಲ್ಲ, ದಿಗ್ಭ್ರಮೆ ಪಡೋದಿಲ್ಲ, ನೀನ್ ಏನ್ ಮಾಡ್ತೀನಿ ನೀನ್ ಮಾಡ್ಕೋ, ಕರ್ತನು ನನ್ನ ಪಕ್ಷದಲ್ಲಿರೋದ್ರಿಂದ ಜಯವು ನನ್ನದೇ ಆಗಿರೋದ್ರಿಂದ ಎಲ್ಲವೂ ಶೂನ್ಯವಾಗುತ್ತದೆ. ಎಲುಬು ಕೂಡು ನೋಡಿ ದೇವರು ಎಜೆಕೇಲ್ ಹತ್ರ ಹೇಳ್ತಾರೆ, ಅವು ನೋಡಿ ಮಾತಾಡು. ಅವನು ಮಾತಾಡ್ದ, ಅವಕ್ಕೆ ಜೀವ ಬಂತು. ಇವತ್ತು ನಾನು ಹೇಳ್ತೀನಿ, ಬೇರೆ ತನ್ನ ಪ್ರವಾದಿಗೆನೆ ದೇವ್ರ ಆತ ಹೇಳಿದ್ರಂದ್ರೆ, ಇವತ್ತು ನೀನ್ ಆತನ ಮಗನು ಮಗಳಾಗಿದ್ಯಾ, ದೇವ್ರ ಸ್ವರ ನಾನು ಯಾವಾಗ ಕೇಳಿ ಅಂತ ಹೇಳ್ಬೇಡ, ನೀನ್ ಮಗನು ಮಗಳ ಏಸ್ ಅಪ್ಪ ಅಂತ ಹೇಳಿದ ಕೂಡಲೇ ಆತ ನಿನಗೆ ಪ್ರತ್ಯಕ್ಷನಾಗ್ತಾನೆ. ನಿನ್ನ ಮನಸ್ಸಲ್ಲಿ ಆತನ ವಾಸವಾಗಿರೋದ್ರಿಂದ ನೀನು ಮಾತಾಡೋಂಥ ಪ್ರತಿಯೊಂದು ಮಾತಿಗೆ ಜೀವವು ಇರೋದ್ರಿಂದ ಧೈರ್ಯವಾಗಿ ಜೀವವುಳ್ಳ ವಾಕ್ಯವನ್ನು ಮಾತಾಡಿ. ಆ ಕಾಲದಲ್ಲಿ ಪ್ರವಾದಿಗಳು ದೇವ್ರು ಯಾವಾಗ ಮಾಡ್ತಾರೆ, ಇಸ್ರೇಲ್ ಜನಗಳು ದೇವ್ರು ಯಾವಾಗ ಮಾತಾಡ್ತಾರೆ ಅಂತ ಕಾಯ್ತಿದ್ರು. ಇನ್ಮೇಲೆ ನಾವು ಕಾಯುವವರಲ್ಲ, ಏಸು ಎಂಬ ಆತನ ಅಪ್ಪ ಒಂದು ಕೂಗುಗಕ್ಕೆ ನಮಗೆ ಅಧಿಕಾರವಿರೋದ್ರಿಂದ ನಿನ್ನ ಮನಸ್ಸಲ್ಲಿ ನೀನ್ ಸಾಫ್ಟ್ ಆಗಿ ಮಾತಾಡೋ ಆತನ ಕೇಳ್ತಾನೆ, ನಿನ್ನ ಮನಸ್ಸಲ್ಲಿ ನೀನ್ ಮಾತಾಡೋ ಆತನ ಕೇಳ್ತಾನೆ, ನಿನ್ನ ಮೈಂಡಲ್ಲಿ ಮಾತಾಡೋ ಆತನ ಕೇಳ್ತಾನೆ. ನೀನ್ ಬಾಯಿ ತೆಗೆದು ಒಂದು ವಾಕ್ಯ ಹೇಳಿದ್ರು ತನ್ನ ಕಾರ್ಯವನ್ನು ಸಾಧಿಸಕ್ಕೆ ವಾಕ್ಯಕ್ಕೆ ಅಧಿಕಾರವಿದೆ. ನೀವು ಯೋಚನೆ ಮಾಡಬೇಡಿ, ಅಯ್ಯೋ ಎಷ್ಟೇ ವಾಕ್ಯ ಹೋದ್ರು ಏನೇ ಪ್ರಾರ್ಥನೆ ಬಿಡು ಕೇಳ್ಟೈಮ್ ಏನು ಆಗ್ತಿಲ್ಲಲ್ಲ, ಯಾಕೆ ಆಗ್ತಿಲ್ಲ ಅಂತ ಚೆಕ್ ಮಾಡಬೇಕು. ಪರಿಸ್ಥಿತಿ ನೋಡ್ಸುವಾಗ ಹೋಗ್ ಸುಮ್ಮನೆ ಹೋಗಂತಂದ್ರೆ ಅದು ಹೋಗೋದಿಲ್ಲ. ಬಲವಾಗಿ ಧೈರ್ಯವಾಗಿ ಗಂಭೀರವಾಗಿ ಕರ್ತನ ವಾಕ್ಯವು ನೀನು ಗರ್ಜಿಸುವಾಗ್ಲೇ ನಿನ್ನ ಪರಿಸ್ಥಿತಿ ನೋಡಿ ಎದುರ್ಕೋಬೇಕು. ಇವತ್ತು ಅನೇಕರು ಗರ್ಜಿಸ್ತಿದ್ದೀರಾ, ನಿಮ್ಮ ಗರ್ಜನೆ ಯಾವ ಥರ ಇದೆ ಅಂದರೆ, ಸಿಂಹದ ಗರ್ಜನೆ ಹೇಗಿದೆ ಒಂದ್ಸತಿ ಶಬ್ದ ಮಾಡಿ ತೋರಿಸ್ರಿ. ಸಿಂಹ ಹೇಗೆ ಗರ್ಜನೆ ಮಾಡುತ್ತೆ? ಸೌಂಡ್ ಗೊತ್ತಿಲ್ಲ? ಸಿಂಹ ಹೇಗೆ ಗರ್ಜನೆ ಮಾಡುತ್ತೆ? ಎಲ್ಲ ಒಂದು ಅಂತ ಹೇಳಿದ್ರು. ಸಿಂಹ ಹೇಗೆ ಗರ್ಜನೆ ಮಾಡುತ್ತೆ? ಸೌಂಡ್ ಮಾಡಿ. ಬೆಕ್ಕು ಹೇಗೆ ಸೌಂಡ್ ಮಾಡುತ್ತೆ? ಇವತ್ತು ನಾವು ಸಿಂಹದಾಗಿ ಇರಬಹುದು, ನಮ್ಮ ಗರ್ಜನೆ ಮ್ಯಾವ್. ನೀನ್ ಕರ್ತನ ವಾಕ್ಯನ ಹೇಳುವಂತ ಮನುಷ್ಯನಾಗಿದೆ, ನಿನ್ನ ಗರ್ಜನೆಯು ಸಿಂಹದಂತಾಗಿರ್ತದೆ. ವಾಕ್ಯವನ್ನು ಹೇಳುವಾಗ, ನೀನ್ ವಾಕ್ಯವನ್ನು ನಂಬುವಾಗ, ವಾಕ್ಯವೇ ನಿನ್ನ ಆಳ್ವಿಕೆ ಮಾಡುವಾಗ, ನೀನ್ ನಿಂತು ಸಾಧಾರಣವಾಗಿ ಮಾತಾಡನು ಅದೊಂದು ಗರ್ಜನೆ ಮಾತಾಗಿರ್ತದೆ. ಯೆಹೋವನನ್ನು ಕುರುಬನು, ನಾನು ಯಾವುದಕ್ಕೂ ಭಯಪಡೇನು, ಎದುರ್ಕೊಂಡೇ ಹೇಳೋದು.
ಆತನನ್ನು ಹಸಿರುಗುಲ್ಲು ಗಾವದಲ್ಲಿ ನಡೆಸುತ್ತಾನೆ, ವಿಶ್ರಾಂತಿಕರವಾದ ನೀರ್ಬಳ್ಳಿಯಲ್ಲಿ ನಡೆಸುತ್ತಾನೆ. ಕರ್ತನು ನನ್ನ ಕುರುಬನಾಗಿದ್ದಾನೆ, ನಾನು ಯಾವುದಕ್ಕೂ ಕೊರತೆ ಪಡೋದಿಲ್ಲ. ಆತನು ನನ್ನ ವಿಶ್ರಾಂತಿಕರ ನೀರಿನ ಬಳಿಗೆ ತಂಗಿಸುತ್ತಾನೆ. ಆತನ ನಡ್ಸಕ್ಕೆ, ತನ್ನ ಹೆಸರಿಗೆ ತಕ್ಕಕ್ಕೆ ಆತನ ನಡ್ಸಕ್ಕೆ ಸರ್ವಶಕ್ತನು. ಆಮೆನ್. ಇದು ಗರ್ಜನೆ ಮಾತು. ಯೆಹೋವನನ್ನು ಕುರುಬನು, ನಾನು ಕೊರತೆ ಪಡೆನು. ರಾಗ ಹೇಳಿದ್ರೆ ಮಕ್ಕಳೆಲ್ಲ ದಾಸರಾಗಿದ್ದಾರೆ. ಯೆಹೋವನ ಕುರುಬನು, ನಾನು ಯಾವುದಕ್ಕೂ ಕೊರತೆ ಪಡೆಯುವುದಿಲ್ಲ. ನೀತಿವಂತನು ಮರುಭೂಮಿಲಿ ಖರ್ಜೂರ ಮರವಾಗಿ ಆತನು ವಿಸ್ತರಿಸಲ್ಪಟ್ಟು ಎತ್ತರಕ್ಕೆ ಆರುತ್ತಾನೆ. ಇದು ಗರ್ಜನೆ. ಪಾಸ್ಟರ್ ಪ್ರೇಯರ್ ಮಾಡಿ, ಸಿಸ್ಟರ್ ಪ್ರೇಯರ್ ಮಾಡಿ. ಯಾವುದಕ್ಕಾಗಿ? ಹೊಸ ವಿಶ್ವಾಸ ಆಗಿದ್ದರೆ ಪ್ರಾರ್ಥನೆ ಮಾಡ್ಬೋದು, ಹೊಸಬ್ರಾಗಿದ್ರೆ ನಿಮಗಾಗಿ ಪ್ರಾರ್ಥನೆ ಮಾಡ್ಬೋದು. ಮಗನು ಮಗಳು ಅಂತ ಗೊತ್ತಾದ್ಮೇಲೆ ಇನ್ನೆಲ್ಲ ನಾವು ನಿಮಗೆ ಬಂದು ಪ್ರಾರ್ಥನೆ ಮಾಡೋದು? ನೀನು ಹೇಳ್ಬೇಕು, ಆತನ ಭಾಷಣಗಳಿಂದ ನಾನು ಗುಣವಾದೆ, ನಾನು ಶುದ್ಧನಾಗಿದ್ದೇನೆ, ಇವತ್ತು ನಾನು ಹೋಗುವಂತ ಕಾರ್ಯವು ಸಂಪೂರ್ಣವಾಗಿ ಆತನ ಕೈಲಿ ಒಪ್ಪಿಸ್ಕೊಂಡು ಪಡೆದ, ಆತನು ಎಲ್ಲವನ್ನು ನೋಡ್ಕೊಳ್ತಾನೆ. ಆಮೆನ್. ಇದು ಗರ್ಜನೆ ಮಾತಾಗಿದೆ. ಇವತ್ತು ಯೇಸು ನಮ್ಮನ್ನು ನೋಡಿ ಆತನ ಏನ್ ಬಯಸ್ತಾನಂದ್ರೆ, ಆತನ ಮಕ್ಕಳಾಗಿ ನಡ್ಕೊಳ್ಳೋದಕ್ಕಾಗಿನೇ ಆತ ನಮ್ಮನ್ನು ಬಯಸ್ತಾನೆ ಹೊರತು ನಾವಿನ್ನೂ ಎಲೆ ಕೂಸಾಗಿ ಸಣ್ಣ ಮಕ್ಕಳಾಗಿ ಇರಬಾರ್ದು. 5 ತಿಂಗಳು ಪಾಪು, 6 ತಿಂಗಳು ಪಾಪು, ಈ 1 ವರ್ಷ 2 ವರ್ಷವರೆಗೂ ನೋಡ್ಬೋದು, 5-6 ವರ್ಷವರೆಗೂ ನೋಡ್ಬೋದು. 25 ವರ್ಷ ಆಗಿ ಕತ್ತೆ ವಯಸ್ಸಾದ್ರೂ, 40 ವರ್ಷ 80 ವಯಸ್ಸಾದ್ರೂ ಅದೇ 6 ತಿಂಗಳು ಪಾಪು ತರ, 1 ವರ್ಷದ ಪಾಪು ತರ ಮ್ಯಾ 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 ಎಲ್ಲದಕ್ಕೂ ಅಳ್ತಿದ್ರೆ ನಿಮಗೆ ಕೋಪ ಬರ್ತತಾ ಇಲ್ವೋ? ನಮ್ಮ ಏಸಪ್ಪ ಒಳ್ಳೆಯವನು, ನಿನ್ನ ಮೇಲೆ ಕೋಪಗೊಳ್ಳೋದಿಲ್ಲ. ನಾವೇ ಕೇಳ್ತೇವೆ ನಮ್ಮ ಮಕ್ಕಳು, ಅದೇನೊಂದೇ ಫಸ್ಟ್ ಸ್ಟ್ಯಾಂಡರ್ಡ್ ಹುಡುಗರ ಥರ ಅಳ್ತಿಯಲ್ಲ, ನಿನ್ ಬುದ್ಧಿ ಇಲ್ವಾ ನಿನಗೆ? ನಿನ್ನ ಕೈಲಿ ತಗೊಳಕ್ಕಾಗಲ್ವಾ? ಆದ್ರೆ ಯೇಸು ನಮ್ಮನ್ನು ಆತನ ಎಂದಿಗೂ ಭಯದಿಲ್ಲ. ತನ್ನ ಆತ್ಮವನ್ನು ನಮ್ಮಲ್ಲಿ ಸುರಿಸಿ ನಮ್ಮನ್ನ ಬಲಪಡಿಸ್ತಾ ನಾವು ಎಷ್ಟೆಲ್ಲ ಇನ್ನೂ ವೀಕ್ ಆಗ್ತೀವೋ, ಇನ್ನೂ ಬಲಹೀನತೆ ಆಗ್ತೀವೋ, ತನ್ನ ಬಲದಿಂದ ತುಂಬಿಸಿ ತನ್ನ ಪವಿತ್ರಾತ್ಮನ ಮುಖಾಂತರವಾಗಿ ನಿನ್ನನ್ನು ಬಲಪಡಿಸಿ, ಪವಿತ್ರಾತ್ಮನ ಯಾವಾಗ ಅಂತ ಹೇಳ್ತೇನೆ, ಮಗನೇ ಭಯಪಡಬೇಡ, ಮಗಳೇ ಭಯಪಡಬೇಡ, ನೀನ್ ಆತನ ಮಗನಾಗಿದ್ಯಾ, ನೀನ್ ಹೇಳಿದ್ರೆ ಆಗುತ್ತದೆ, ನೀನ್ ಕರ್ತನ ವಾಕ್ಯವನ್ನು ನುಡಿದ್ರೆ ಆಗ್ತದೆ. ಈಗೋ ನಾನ್ ನಿನ್ ಪರವಾಗಿ ಮಾಡ್ತೀನಿ, ನೀನ್ ಬೇರೆ ನಂಬಿದ್ರೆ ಸಾಕು. ನಾವು ಆತನ ಮಕ್ಕಳಾಗಿರೋದನ್ನ ನಮ್ಮ ಎಫರ್ಟ್ 0, ನಂಬಿದ್ರೆ ಸಾಕು, ಆತನ ಎಲ್ಲವನ್ನು ಮಾಡಕ್ಕೆ ರೆಡಿ ಆಗಿದ್ದಾನೆ. ನಾವು ನಂಬದೆ ಹೋದ್ರೆ ನಾವು ಎಷ್ಟೇ ಎಫರ್ಟ್ ಹಾಕಿದ್ರು ಎಲ್ಲವೂ ವೇಸ್ಟ್. ಸಭೆ ನಾನು ಹೇಳ್ತೀನಿ, ಒಂದ್ ವೇಳೆ ಇಷ್ಟು 6 ತಿಂಗಳು, ಈ 7 ತಿಂಗಳು ನೀನ್ ಎಫರ್ಟ್ ಹಾಕಿರ್ಬೋದು, ಎಲ್ಲವೂ ಶೂನ್ಯವಾಗಿರ್ಬೋದು. ನಾನು ಹೇಳ್ತೀನಿ, ಇವತ್ತು ನೀನು ಹೋಗುವಾಗ ಕರ್ತನ ಮಗಳಾಗಿ ನೆನೆಸಿ ಆತನ ವಾಕ್ಯದ ಅಧಿಕಾರದಿಂದ ನೀನು ಹೋಗಿ ನಿಂತು ವಾಕ್ಯವನ್ನು ಮಾತಾಡು. ಇನ್ನ ಮೇಲೆ ನಿನ್ನ ಹೆಸರಿಗೆ ತಕ್ಕಾಗೆ ಮಾತಾಡಬೇಡ. ಈಗ ಕರ್ತನ ಮಗನು ಬಂದಿದ್ದಾನೆ, ಕರ್ತನ ಮಗಳು ಬಂದಿದ್ದಾನೆ, ನಾನು ನುಡಿತೇನೆ, ಇದು ಆಗಿದೆ ಅಂತೇಳಿ ಸಿಂಹದ ಗರ್ಜನಾಗಿ ವಾಕ್ಯದ ನೀನು ಮಾತಾಡಿದಾಗ ನಾನು ಹೇಳ್ತೀನಿ, ಯಾವ ಪರಿಸ್ಥಿತಿಯು ನಿನ್ನ ಎದುರಿಸಕ್ಕೆ ಯಾವಾಗೂ ಅವಕಾಶ ಕೊಡಲ್ಪಟ್ಟಿಲ್ಲ. ವಾಗ್ದು ಬರೆದಿದೆ, ನಮಗೆ ಕೊಡಲ್ಪಟ್ಟಂತ ಪವಿತ್ರ ಆತ್ಮವಾಗ್ದು ಬಂದಿದೆ, ನಾವು ಆತನ ಮಕ್ಕಳಾಗಿದ್ದೇವೆ. ನಂಬಿಕೆ ಮುಖಾಂತರ ಮಕ್ಕಳಾಗಿದ್ದೇವೆ. ಅದು ಮಾತ್ರವಲ್ಲದೆ ಪವಿತ್ರಾತ್ಮನ ನಮ್ಮ ಸಂಗಡ, ಆತನ ಹೇಳ್ತೇನೆ, ಪವಿತ್ರಾತ್ಮನ ಮುಖಾಂತರವಾಗಿಯೂ ನಾವು ಮಕ್ಕಳಾಗಿರೋದ್ರಿಂದ ನಾವಿನ್ನೂ ಭಯಕ್ಕೆ ಒಳಗಾಗದಂತೆ, ದಾಸರಿಗೆ ಒಳಗಾಗದಂತೆ ನಾವು ಏನಾಗಿದ್ದೇವೆ, ಆತನ ಪುತ್ರರು ಪುತ್ರಿಗಳಾಗಿದ್ದೇವೆ. ಆತನ ತಂದೆ ಅಂತ ಕೂಗುವಂತ ಅಧಿಕಾರದಿಂದ ತುಂಬಲ್ಪಟ್ಟರಾಗಿದ್ದೇವೆ. ನಿನ್ನ ಪರಿಸ್ಥಿತಿ ಮೋಸವಾಗ್ತಿದ್ಯಾ? ಯಾವುದ್ರ ಮೇಲೆ ನೀವು ಆದ್ಕೊಂತೀರ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನಂಬಿಕೆ ಮೇಲೆನಾ, ಅಪನಂಬಿಕೆ ಮೇಲೆ? ಒಂದ್ ವೇಳೆ ನಿನ್ನ ಅಪನಂಬಿಕೆ ದೊಡ್ಡದಾಗಿರ್ಬೋದು, ನಿನ್ನ ಪರಿಸ್ಥಿತಿ ಬೆಟ್ಟದಂತೆ ದೊಡ್ಡದಾಗಿರ್ಬೋದು, ನೀನ್ ನಿಂತು ಕರ್ತನ ಮಾತನ್ನು ಮಾತಾಡಿ. ನೀನ್ ಭಯಪಟ್ರೆ ಕರ್ತನ ವಾಕ್ಯ ಮಾತಾಡಕ್ಕಾಗಲ್ಲ. ನೀನ್ ದಿಗ್ಭ್ರಮೆಗೆ ಒಳಗಾದ್ರೆ ಕರ್ತನು ಮಾಡ್ತಾನಂತ ನಂಬಿಕೆ ಇಲ್ಲದ ನೀನ್ ಎಷ್ಟೇ ಮೋಸವಾಗಿರ್ಲಿ ದೇವ್ರು ಮಾಡ್ತಾನೆ. ಇನ್ನು ಸುಲಭವಾಗಿ ಹೇಳ್ಬೇಕಂದ್ರೆ, ನೀನು ಅನ್ಯ ಭಾಷೆ ಮಾತಾಡ್ತಾ ನಿನ್ನಲ್ಲಿರುವಂತ ನಂಬಿಕೆ ಹೆಚ್ಚಿಸಲ್ಪಡ್ತದೆ. ನೀನು ಅನ್ಯ ಭಾಷೆ ಮಾತಾಡ್ತಾ ನೀನು ಅಂತರಂಗಿಲ್ಲದಂತ ಮನುಷ್ಯನು ಬಲಗೊಳ್ಳ ತುಂಬಲ್ಪಟ್ಟಾಗ ನೀನ್ ಬಾಯಿ ತೆಗೆದ್ರೆ ನಿನ್ ಬಾಯಿ ತುಂಬಾ ಕರ್ತನ ವಾಕ್ಯವೇ ಒಟ್ಟು ಬರ್ತದೆ ಹೊರತು ನಿನ್ನ ಬಾಯಿಯಿಂದ ಸತ್ತು ಹೋಗಿರಂತ ಮಾತು ಬರೋದೇ ಇಲ್ಲ. ವಾಣಿಗಳನ್ನು ಮಾತಾಡೋರು
ಕರ್ತನೊಂದಿಗೆ ರಹಸ್ಯದ ಮಾತುಗಳು ಮಾತಾಡ್ತಾರೆ. ವಾಣಿಗಳನ್ನು ಮಾತಾಡೋರು ದೇವರೊಂದಿಗೆ ರಹಸ್ಯದ ಮಾತುಗಳು ಮಾತ್ರವಲ್ಲ, ವಾಕ್ಯದ ಬರೆದಿದೆ ಪರಲೋಕದ ಭಾಷೆ. ತನ್ನ ಭಕ್ತರು ಆಗ್ತದೆ ಮುಂದೆ ನಡೆಯುವಂತ ಕಾರ್ಯ ಕುರಿತು ಮಾತಾಡ್ತಾರೆ. ನೋಡ್ರಿ, ನಮಗೆ ಕೊಡಲ್ಪಟ್ಟಂತ ಈ ಪರಲೋಕದ ಭಾಷೆಯು, ನಾವು ಆತನ ಮಕ್ಕಳಾಗಿರೋದ್ರಿಂದ ನೇರವಾಗಿ ಈ ಭಾಷೆಯು ಯಾರಿಗೂ ಅರ್ಥ ಆಗದಂತೆ, ಯಾವ ಸೈತನ್ಗೂ ಲೋಕದಂತೆ ಯಾರಿಗೂ ಅರ್ಥ ಆಗದಂತ ಭಾಷೆ ಪರಲೋಕದ ಭಾಷೆಯನ್ನು ಮಾತಾಡಾಗಿ ನಾವು ಕಾಣಪಡಬೇಕು. ಕೆಲವು ಮನೆಯಲ್ಲಿ 2-3 ಭಾಷೆ ಕಲ್ತಿರ್ತಾರೆ. ಹೊರಗಡೆ ಮಾತಾಡುವಾಗ ಒಂದು ಭಾಷೆ, ಮನೇಲಿ ಇದ್ದಾಗ ಒಂದು ಭಾಷೆ, ಜನ ಮುಂದಲ್ಲಿದ್ದಾಗ ಒಂದು ಭಾಷೆ. ಅವ್ರಿಗೆ ಅರ್ಥ ಆಗ್ಬಾರ್ದಾ? ನಾವೇನು ಮಾತಾಡ್ತೀವಿ ನಮ್ಮ ಫ್ಯಾಮಿಲಿಯವರು, ನಮಗೆ ಅರ್ಥ ಆಗೋದು ಮಾತ್ರ ನಾವೇನು ಮಾಡ್ತೀವಿ ನಾವು ಅಲ್ವಾ? ಇವಾಗ ನಿಮಗೆ ತಮಿಳ್ ಅರ್ಥ ಆಗೋದಿಲ್ಲ, ನನ್ಗೆ ಗೊತ್ತಿರೋರು ಮಾತ್ರ ನಮ್ಮ ಮನೇಲಿ ನಾನು ತಮಿಳ್ ಮಾತಾಡಿದ್ರೆ ನಿಮ್ಗೆ ಹೆಂಗಿರುತ್ತೆ? ಏನೋ ಮಾತಾಡ್ತಿದ್ದಾರೆ. ಅದೇ ಥರನೇ ನೀನು ಅನ್ಯ ಭಾಷೆ ಮಾತಾಡ್ತಾ ನಿನ್ನ ಪರಿಸ್ಥಿತಿಗೆ ಅರ್ಥ ಆಗೋದಿಲ್ಲ, ಸೈತನಿಗೆ ಅರ್ಥ ಆಗೋದಿಲ್ಲ, ಇವ್ರ ನೆಕ್ಸ್ಟ್ ಮೂವ್ ಅಂತ ಗೊತ್ತಾಗೋದಿಲ್ಲ. ನೀನು ವಾಕ್ಯ ಮಾತಾಡ್ತಾ ಅನ್ಯ ಭಾಷೆ ಮಾತಾಡ್ತಾ ಎಲ್ಲ ಕಾರ್ಯಗಳು ಮುರಿಯಕ್ಕೆ ಆತನು ಸರ್ವಶಕ್ತನಾಗಿದ್ದಾನೆ. ಅದಕ್ಕೆ ಪೌಲ್ ಹೇಳ್ತಾನೆ, ಹೆಚ್ಚಾಗಿ ವಾಣಿಗಳನ್ನು ಮಾತಾಡಿ. ನಾವು ಆತನ ಮಕ್ಕಳಾಗಿರೋದ್ರಿಂದ ಪರಲೋಕದ ಭಾವದರಾಗಿ ಎಣಿಸಿ ಆತನ ಚಿತ್ತವು ನಮ್ಮಲ್ಲಿ ನೆರವೇರಬೇಕು. ಯಾಕಂದ್ರೆ ನಾವು ಪವಿತ್ರಾತ್ಮನ ಭರಿತರಾಗಿರಬೇಕು. ಇಲ್ಲಿ ನಮಗೆ ಸಾಕ್ಷಿಯಾಗಿ ಗೊತ್ತವಾಗದೆ ಬರೆದಿದೆ, ಪವಿತ್ರಾತ್ಮನೇ ಆತ ನಮಗೇನಾಗಿದ್ದಾನೆ? ಸಾಕ್ಷಿಯಾಗಿದೆ. ಕೆರಡು ವಾಕ್ಯ ಓದ್ಕೊಳ್ಳೋಣ. ನಾವು ದೇವರನ್ನು ಅಪ್ಪ ತಂದೆಯೇ ಎಂದು ಕೂಗುತ್ತೇವೆ. ನಾವು ದೇವರ ಮಕ್ಕಳಾಗಿದ್ದಂತೆ ಪವಿತ್ರಾತ್ಮನೇ ನಮ್ಮ ಆತ್ಮದೊಂದಿಗೆ ಆತನು ಸಾಕ್ಷಿಯಾಗಿದ್ದಾನೆ. ಪವಿತ್ರಾತ್ಮನಿನ ಮೇಲೆ ಬರಲು ನೀನ್ ವಿಶೇಷ ಬಲವನ್ನು, ವಾಕ್ಯದ ಬರೆದಿದೆ, ಪವಿತ್ರಾತ್ಮ ನನ್ನ ಆತ್ಮದೊಂದಿಗೆ ಆತನು ಮಿಕ್ಸ್ ಆಗಿ ನನ್ನ ಒಳಗಡೆ ವಾಸ ಮಾಡ್ತಿದ್ದ. ವಾಕ್ಯದ ಬರೆದಿದೆ, ನಿಮ್ಮನ್ನು ಒಬ್ಬಟ್ಟಿಗೆನಾಗಿ ಬಿಟ್ಟು ಹೋಗ್ತಿಲ್ಲ. ನನ್ನ ಅಡ್ವೊಕೇಟ್, ನನ್ನ ಲಾಯರ್, ನನ್ನ ಸಹಾಯಕನು ಆತನು ನಿನ್ನ ಸಂಗಡದಿಂದ, ಆತನು ನಿನ್ನನ್ನು ಎಲ್ಲಾ ಮಾರ್ಗದಲ್ಲಿ ನಿನ್ನನ್ನು ನಡೆಸ್ತಾನೇ ಇರ್ತಾನೆ. ಸುಮ್ಮನೆ ಹೆಸರಿಗೆ ಮಕ್ಕಳಲ್ಲ. ಇವತ್ತೊಂದು ವೇಳೆ ನಾವು ಒಂದು ವೇಳೆ ಇವ್ ನನಗೆ ಮಗನಾಗಿರ್ಬೋದು, ಆದ್ರೆ ನನ್ನ ಆತ್ಮ ಈತನ ಒಳಗಡೆ ಇರಕ್ಕಾಗೋದಿಲ್ಲ. ಇವ್ ನನ್ನ ಮಗನಾಗಿರ್ಬೋದು, ಕೆಲವು ವರ್ಷ ಮಾತ್ರ ಈತನ ಎಲ್ಲಿ ಹೋಗ್ತಾನೆ ಎಲ್ಲಿ ಬರ್ತಾನೆ ನೋಡ್ಬೋ, ಆದ್ರೆ ಸದಾ ಕಾಲ ನೋಡಕ್ಕಾಗಲ್ಲ. ಈತನ ಫೀಲಿಂಗ್ಸ್ ಏನಂತೇಳಿ 24/7 ನಾನು ಅರ್ಥ ಮಾಡ್ಕೊಳಕ್ಕಾಗಲ್ಲ. ಈತನ ಮನಸ್ಸಲ್ಲಿ ಮಾತಾಡೋದ ಕಾರ್ಯವು ನನ್ನ ಮನಸ್ಸಿಗೆ ಗೊತ್ತಾಗೋದಿಲ್ಲ. ಕೆಲವು ಕಾರ್ಯ ಗೆಸ್ ಮಾಡ್ಬೋದು ಅಷ್ಟೇ. ಆದ್ರೆ ಪರಲೋಕದಲ್ಲಿರೋ ತಂದೆ ನೀನ್ ಮನಸ್ಸಲ್ಲಿ ನೆನೆಸೋದನ್ನು, ನೀನ್ ಹೋಗುವಾಗ್ಲೂ ಬರುವಾಗ್ಲೂ ಎಲ್ಲವನ್ನು ಅರಿತನಾಗಿರೋದ್ರಿಂದ ಆತನು ನಿನ್ನನ್ನು ಮಗನಾಗಿ ಮಾಡಿದ್ದಾನೆ. ಈ ಮಗು ಒಂದ್ ವೇಳೆ ನಮ್ಮ ಹೊಟ್ಟೆಯಿಂದ ಹುಟ್ಟಿ ಇಲ್ಲಿದ್ರು ಪರಲೋಕದಲ್ಲಿ ಇರುವಂತ ತಂದೆಗೆ ನಾವು ವಾಕ್ಯದಿಂದ ಉಂಟಾಗಿರಪಟ್ಟದ್ರಿಂದ, ಆತ ನಮ್ಮನ್ನು ವಾಕ್ಯದ ಮುಖಾಂತರವಾಗಿ ರೂಪಿಸಿರೋದ್ರಿಂದ ನಮ್ಮ ಎಲ್ಲ ಭಾವನೆಗಳನ್ನು ಸಂಪೂರ್ಣವಾಗಿ ಆತನು ಅರಿತಿರೋದ್ರಿಂದ, ನನ್ನ ಎಲ್ಲ ಅಗತ್ಯಗಳನ್ನು ಏಸು ಅರಿತಿರೋದ್ರಿಂದ ನಾವು ಯಾವುದಕ್ಕೂ ಕೊರತೆ ಪಡೋದಿಲ್ಲ. ಅದಕ್ಕೆ ಇಹಲೋಕದಲ್ಲಿ ಅದಕ್ಕೆ ಹೋಗಿ ಬರ್ತಿದೆ, ಎತ್ತ ತಂದೆ ತಾಯಿ ತನ್ನ ಮಕ್ಕಳನ್ನು ಮರೆತರು. ಏಸು ಯಾಕೆ ಮರೆದಿಲ್ಲ ಅಂದ್ರೆ, ಆತನು ಈ ಹೃದಯದಲ್ಲಿ ವಾಸ ಮಾಡ್ತಿರೋದ್ರಿಂದ ಆತನಿಗೆ ಚೆನ್ನಾಗಿ ಗೊತ್ತು ಈ ದೇಹಕ್ಕೆ ಏನ್ ಬೇಕಾಗಿದೆ. ಇದು ಯಾವಾಗ ಬಲಹೀನತೆಯಾಗಿದೆ ಅವಾಗ ಆತನ ಬಲವು ನಮಗೆ ಸಾಧಕವಾಗಿರಿಂದ ನಾವು ಬಲದಿಂದ ಬಲಕ್ಕೆ ನಾವು ನಡ್ಸ್ಕೊಂಡು ಹೋಗ್ತಾ ಇರೋದಕ್ಕೆ ಆತನು ಪವಿತ್ರಾತ್ಮನ ದೇವರು, ತಂದೆಯಾದ ದೇವರು ಅವರು ನಮ್ಮಲ್ಲಿ ವಾಸ ಮಾಡ್ತಿರೋದ್ರಿಂದ ನಾವು ಎಂದಿಗೂ ಕದಲೋದಿಲ್ಲ. ನಾನು ಹೇಳ್ಬೋದೇ ಭಯ ಪಡಬೇಡ, ನಾನಿದ್ದೀನಿ ಹೋಗು ಅಂತ, ನಾನು ಇಲ್ದಿದ್ದಾಗ. ಆದ್ರೆ ವಾಕ್ಯದ ಬರ್ತಿದೆ, ನನ್ನ ಏಸಪ್ಪ ಪಾತ್ರಲ್ಲ, ಭಯ ಪಡಬೇಡ, ದಿಗ್ಭ್ರಮೆ ಪಡಬೇಡ, ನಾನೇ ನಿನ್ನ ಸಂಗಡ ಇದ್ದೀನಿ, ನಾನು ನಿನ್ನ ಒಳಗಡೆ ಇದ್ದೀನಿ, ನೀನ್ ಸುಮ್ಮನೆ ಹೋಗು, ನಿನಗಾಗಿ ನಾನು ಎಲ್ಲವನ್ನು ಮಾಡ್ತೇನೆ. ಹಲ್ಲೆಲೂಯಾ. ನಮ್ಮಲ್ಲಿರುವಂತ ಕರ್ತನು ಆತನು ಒಳ್ಳೆಯನಾಗಿರೋದ್ರಿಂದ ಸುಮ್ಮನೆ ನಮ್ಮನ್ನ ಕಳಿಸುವಂತ ದೇವರಲ್ಲ, ಆತನು ನಮ್ಮ ಸಂಗಡ ಇದ್ದು ನಮ್ಮ ಒಳಗಡೆ ಇದ್ದು ತನ್ನ ಎಲ್ಲ ಕಾರ್ಯವನ್ನು ಪ್ರತ್ಯಾಗಿಸಿ ನಮಗಾಗಿ ಎಲ್ಲದನ್ನು ಹಿತವಾಗಿ ಮಾಡಿ ನಮಗಾಗಿ ಮುಂಚೆನೆ ಕುರಿತು ಯೋಚಿಸಿ ನನಗಾಗಿ ಮುಂದೆ ಹೋಗಿ ಎಲ್ಲವನ್ನು ಮಾಡಿದಾನೆ. ಇವತ್ತು ನಾನು ನಂಬಬೇಕು, ನಾನು ಆತನ ಮಗನಾಗಿದ್ದೇನೆ. ಎಷ್ಟೇ ಮೋಸವಾಗಿರಲಿ ಈ ಮಾರ್ಗದಲ್ಲಿ ನಾನು ಹಾದು ಹೋಗಕ್ಕೆ ರೆಡಿಯಾಗಿದೆ. ಯಾಕಂದ್ರೆ ನನ್ನ ಏಸಪ್ಪ ನನ್ನನ್ನು ಕರ್ಕೊಂಡು ಹೋಗುವಂತ ಮಾರ್ಗದಲ್ಲಿ ಹೆಂಗಿರೋದಿಲ್ಲ, ನನ್ನ ತಳ್ಳುವಂತ ಮಾರ್ಗವಲ್ಲ, ಎಡವಿ ಬೀಳುವಂತ ಮಾರ್ಗವಲ್ಲ, ನಾನು ಜಯದಿಂದ ಜಯಕ್ಕೆ ಹೋಗುವಂತ ಜಯಮಾಲೆಯ ಮಾರ್ಗವಾಗಿದೆ.
ಕರೆದ ಆತನು ನಂಬಿಗಸ್ತನಾಗಿದ್ದಾನೆ. ನಿನ್ನ ಮಾರ್ಗವನ್ನು ನಿನ್ನ ರಸ್ತೆಯನ್ನು ನೋಡಿ ಕ್ಯಾಲ್ಕುಲೇಷನ್ ಆಗ್ಬೇಡಿ. ಒಂದ್ ವೇಳೆ ನಾನು ಹಿಂಗ್ ತಗೊಂಡ್ರೆ ತಪ್ಪಾಯ್ತಾ, ಹಿಂಗ್ ಮಾಡ್ರೆ ತಪ್ಪಾಯ್ತಾ. ನಾನು ಹೇಳ್ತೀನಿ, ನೀನು ಇವಾಗ ಏನ್ ಮಾಡ್ತಿದ್ಯೋ ಅದ್ರಲ್ಲೇ ಕರ್ತನು ಕರೆದ ಆತನು ನಂಬಿಗಸ್ತನಾಗಿರಿಂದ ಆತನು ನಿನಗಾಗಿ ಎಲ್ಲವೂ ಮಾಡಕ್ಕೆ ಸರ್ವಶಕ್ತನಾಗಿರಿಂದ ನೀನ್ ನಂಬಿಕೆಯಿಂದನೇ ಹೋಗ್ತಾ ಇರಿ ಹೊರತು ಅಪನಂಬಿಕೆ ಪಡಬೇಡ್ರಿ. ಸ್ವಾಮಿ ಅನೇಕ ಟೈಮ್ ಕೇಳ್ತಾರೆ, ಇನ್ನು ಎಷ್ಟು ದಿನ ನಾನು ನಿಮ್ಮ ಸಂಗಡ ಇರಲಿ, ಯಾಕೆ ಅಪನಂಬಿಕೆ ಪಡ್ತೀರಾ? ನಾನ್ ತಾನೇ ಹೇಳಿದೀನಿ, ನಾನ್ ತಾನೇ ಇದ್ದೀನಿ ನೀವು ಸಂಗಡ, ನೀವು ಧೈರ್ಯವಾಗಿರಿ ಅಂತ ಹೇಳಿದ್ರು. ಶಿಷ್ಯರು ಅನೇಕ ಟೈಮ್ ಎದುರ್ಕೊಳ್ಳೋರು, ದಿಗ್ಭ್ರಮೆ ಪಡೋರು, ಏಸು ದೇವರಂತೇಳಿ ಮರ್ತೋಗಿರೋರು. ಆದ್ರೆ ಇವತ್ತು ನಾನು ಹೇಳ್ತೀನಿ, ಸಭೆಯೇ ಅವರೆಲ್ಲ ಶಿಷ್ಯರಾಗಿದ್ರು, ಅವ್ರಿಗಿಂತ ಮಿಗಿಲಾಗಿ ತಪ್ಪ ಇವತ್ತು ನನ್ನ ಒಳಗಡೆ ನಿನ್ನೊಳಗಡೆ ಆತನು ವಾಸ ಮಾಡ್ತಿರೋದ್ರಿಂದ ನೀನು ಏಸು ಎಂಬ ನಾಮದಲ್ಲಿ ಪ್ರಾರ್ಥನೆ ಮಾಡಿದ್ರೆ ಸಾಕು, ಎಲ್ಲವೂ ಆಗುತ್ತದೆ. ಏಸು ಎಂಬ ನಾಮದಲ್ಲಿ ನೀನು ಅರಿಕೆ ಮಾಡಿದ್ರೆ ಸಾಕು, ಮುಚ್ಚಲ್ಪಟ್ಟದ ಬಾಗಿಲು ಕಿತ್ಕೊಂಡು ಹೋಗ್ತದೆ. ನೀನು ಏಸು ಎಂಬ ನಾಮದಲ್ಲಿ ನೀನು ನಿಂತ್ಕೊಂಡ್ರೆ ಸಾಕು, ನಿನ್ನ ಅಸ್ಥಿವಾರವನ್ನು ಅಲ್ಲಾಡ್ಸಕ್ಕೆ ಆತನು ಸರ್ವಶಕ್ತನಾಗಿದ್ದಾನೆ. ಪೌಲ ಸೈಲಸ್ ಕೈಗಳು ಕಟ್ಟಲ್ಪಟ್ಟಿತ್ತು, ಸ್ತುತಿ ಸ್ತೋತ್ರ ಇರುವಂತ ಜಾಗದಲ್ಲಿ ಅಸ್ಥಿವಾರವಲ್ಲಾಡಿಸಲ್ಪಡ್ತು. ಇವತ್ತು ನಾನು ಹೇಳ್ತೇನೆ, ನೀವು ಆತನ ಮಕ್ಕಳಾಗಿರೋದ್ರಿಂದ, ಆತನ ಮಗನಾಗಿರೋದ್ರಿಂದ ನೀನು ಕಷ್ಟಕ್ಕೆ ಒಳಗಾಗೋದನ್ನ ಆತನು ರುಚಿಸಿ ನೋಡುವಂಥ ದೇವರಲ್ಲ. ಆತನಿಗೆ ಚೆನ್ನಾಗಿ ಗೊತ್ತು ನಿನ್ನನ್ನು ಹೇಗೆ ತಪ್ಪಿಸಿ ಕಾಯ್ಬೇಕು, ನಿನ್ನನ್ನು ಹೇಗೆ ಜಯಿಸ್ಬೇಕಂತ ಹೇಳಿ ಆತನಿಗೆ ಚೆನ್ನಾಗಿ ಗೊತ್ತಿರೋದ್ರಿಂದ ನೀನು ಯಾವಾಗಲೂ ಅರಿಕೆ ಮಾಡು, ನಾನು ಆತನ ಮಗನಾಗಿದ್ದೇನೆ, ನಾನು ಆತನ ಮಗಳಾಗಿದ್ದೇನೆ. ಇವತ್ತಿನ ಪರಿಸ್ಥಿತಿ ಜಯವು ನನ್ನ ಕೈಲಿರೋದ್ರಿಂದ, ನನ್ನ ಯೇಸು ನನಗಾಗಿ ಯುದ್ಧ ಮಾಡ್ತಿರೋದ್ರಿಂದ, ನಾನು ಈ ಲೋಕದಾಗಿ ದಾಸರಾಗಿ ಬೇರೆ ನಾನು ಯೋಚನೆ ಮಾಡಂತೆ, ನಾನು ಆತನ ಮಗನಾಗಿದ್ದೇನೆ. ಎಷ್ಟೇ ಮೋಸವಾಗಿರ್ಲಿ ನಾನು ಸಿದ್ಧತೆ ಆಗಿದ್ದೇನೆ. ಸಭೆ ನಾನು ಹೇಳ್ತೀನಿ, ನಾಳೆ ಏನಾಗುತ್ತಂತ ಯಾರಿಗೂ ಗೊತ್ತಿಲ್ಲ. ಆದ್ರೆ ನೀನು ಹೇಳು, ಆತನ ಬಲವು ನನಗೆ ಸಾಧಕವಾಗಿರೋದ್ರಿಂದ, ಆತನು ನನ್ನ ಸಂಗಡ ಇರೋದ್ರಿಂದ ನಾಳೆ ಏನಾಗ್ಬೇಕಂತ ನಾನು ಯೋಚನೆ ಮಾಡಿಲ್ಲ. ಎಬೆನೇಜರ್ ಆಗಿ ಇವತ್ತವರೆಗೆ ನಡೆಸಿದ ಆತನು ಇನ್ನು ಮುಂದೆ ನಡ್ಸಕ್ಕೆ ಸರ್ವಶಕ್ತನಾಗಿರೋದ್ರಿಂದ ಇಂದಿನ ವೈಭವಕ್ಕಿಂತಲೂ ಮುಂದಿನ ವೈಭವ ವಿಶೇಷವಾಗಿರೋದ್ರಿಂದ ನಾನು ಭಯ ಪಡೋದಿಲ್ಲ. ಅನೇಕ ಟೈಮ್ ನಮ್ಮ ಯೋಚನೆ, ನಮ್ಮ ಥಿಂಕಿಂಗ್, ನಾಳೆ ಹೆಂಗೆ, ನನ್ನ ಫ್ಯೂಚರ್ ಹೇಗೆ, ಅಯ್ಯೋ ನೆಕ್ಸ್ಟ್ ಮಿನಿಟ್ ಹೆಂಗೆ, ನಾಳೆ ಹೆಂಗ್ ಮಾಡೋಣ, ಬರುವಂತ ದಿನಗಳಲ್ಲಿ ಹೇಗೆ. ವಾಕ್ಯದ ಬರ್ದಿದೆ, ನೀನಾತನ ಮಗನು ಮಗಳಾಗಿರೋದ್ರಿಂದ ಬರುವಂತ ದಿನ ಕುರಿತು ನೀನು ಯೋಚನೆ ಮಾಡಬೇಡ. ಎಬಿನೇಜರ್ ಅಂದ್ರೆ ಇವತ್ತಿಗಿಂತ ಇನ್ನೂ ಬರುವಂತ ದಿನಗಳು ವಿಶೇಷವಾಗಿ ನಡ್ಸಕ್ಕೆ ಆತನು ಸರ್ವಶಕ್ತನಾಗಿದ್ದಾನೆ. ಆಕಾಶದಲ್ಲಿರುವಂತ ಪಕ್ಷಿಗಳನ್ನೇ ಆತನು ಪೋಷಿಸ್ತಾನಂದ್ರೆ ನನ್ನನ್ನು ನಿನ್ನನ್ನು ಪೋಷಿಸೋದು ನಿಶ್ಚಯವಾಗಿದೆ. ಭಯಪಡಬೇಡಿ, ದಿಗ್ಭ್ರಮೆ ಪಡಬೇಡಿ. ಆತನಿಗೆ ಗೊತ್ತಿಲ್ಲದ ಕಾರ್ಯವು ಒಂದಿಲ್ಲ. ನೀವು ದಾಸರಾಗಿದ್ರೆ ಅದು ಬೇರೆ. ಇಸ್ರೇಲ್ ಜನರು ದೇವರಷ್ಟೇ ಸ್ವಂತ ಮಕ್ಕಳು ಪ್ರಜೆಗಳು ಅಂತ ಏನು ಹೇಳ್ಕೊಂಡ್ರು ಅವ್ರು ಅವಾಗ ಪಲ್ಟಿ ಹೊಡಿತಾನೇ ಇದ್ರು. ಅದಕ್ಕೆ ವಾಕ್ಯದ ಬರ್ತಿದೆ, ಇನ್ನು ಹೊರಗಡೆ ವಾಸ ಮಾಡದಂತೆ ನಮ್ಮ ಒಳಗಡೆ ವಾಸ ಮಾಡಿ ನಮ್ಮನ್ನೇ ದೇವರ ಆಲಯವಾಗಿ ಮಾಡಿ ಆತನಲ್ಲಿರುವಂತ ಸರ್ವ ಅಧಿಕಾರನಿಟ್ಟು ಇವತ್ತು ಯೇಸು ಎಂಬ ನಾಮದಲ್ಲಿ ಹಿಂಗ ಆಗ್ಲಿ ಅಂತ ನನ್ನ ಮನಸ್ಸನ್ನು ನೆನೆಸ್ಕೊಂಡ್ರು ಅದಾಗ್ತಿದೆ. ಇಸ್ರೇಲ್ ಜನರಿಗೆ ಹಂಗಲ್ಲ, ದಾಸರಿಗೆ ಆ ಥರ ಇಲ್ಲ. ಆದ್ರೆ ನಾವು ಆತನ ಮಗನು ಮಕ್ಕಳಾಗಿರೋದ್ರಿಂದ ನೀನ್ ಮನಸ್ಸಲ್ಲಿ ನೆನೆಸ್ಕೊಂಡ್ರೆ ಸಾಕು. ವಾಕ್ಯದ ಬರ್ದಿದೆ, ನೀತಿವಂತನ ಮನಸ್ಸಲ್ಲಿ ನೆನೆಸುವಂತ ಎಲ್ಲ ಇಷ್ಟಾರ್ಥಗಳನ್ನು, ನಿನ್ನ ಭೂಯಾತ್ರ ಚಿಂತೆ ಏನು. ಇಲ್ಲಿ ಮಾತ್ರ ನೀವು ವಾಕ್ಯ ಹೇಳ್ತೀರ, ಇಲ್ಲಿಂದ ಸ್ವಲ್ಪ ಹೊರಗಡೆ ಹೋದ್ಮೇಲೆ ನಾಳೆ ಡ್ಯೂ ಹೆಂಗ್ ಕಟ್ಲಿ, ಈ ವಾರ ಕೆಲಸ ಇಲ್ಲಲ್ಲ ಏನ್ ಮಾಡ್ಲಿ, ನೀನ್ ಹೇಳ್ಬೇಕು. ವಾಗ್ದ ಬರ್ದಿದೆ, ನೀವು ಮಳೆ ಕಾಳೋದಿಲ್ಲ, ಗಾಳಿಗಳು ಕಾಳೋದಿಲ್ಲ, ಏನನ್ನು ಕಾಳದ, ಆದ್ರೂ ನೀನು ಹಳ್ಳ ಕೊಳ್ಳಗಳು ನಾನು ತುಂಬಿಸುತ್ತೇನೆ. ಇಂದಿನ ದಿನಕ್ಕಿಂತಲೂ ಬರುವಂತ ಮಳೆ, ಹಿಂಗಾರ ಮಳೆಕ್ಕಿಂತಲೂ ಮುಂಗಾರ ಮಳೆಯು ವಿಶೇಷವಾದದಾಗಿದೆ. ಸಭೆಯಲ್ಲಿ ವಾಕ್ಯ ಕೇಳಿದಾಗ ಮಾತ್ರ ಕೆಲವರು ಹೇಳಕ್ಕೆ ಬಹಳ ಚೆನ್ನಾಗಿದೆ. ಅದೇ ಸ್ವಲ್ಪ ಇಲ್ಲಿಂದ ಹೊರಗಡೆ ಹೋದಾಗ ವಾಕ್ಯ ಹೇಳ್ರಿ. ಸಭೆ ನಾನು ನಿನ್ಗೊಂದು ಹೇಳ, ನಿನ್ನ ಮೋಸದ ಪರಿಸ್ಥಿತಿಯಲ್ಲಿ ವಾಕ್ಯವನ್ನು ಹೇಳ್ತಾನೇ ರೀ. ನೀವು ವಾಕ್ಯ ಬರ್ದಿದೆ, ವಾಕ್ಯ ಕೇಳ್ತಾ ಕೇಳ್ತಾ ಏನ್ ಹೆಚ್ಚಿಸಲ್ಪಡ್ತದೆ? ವಾಕ್ಯ ಕೇಳ್ತಾ ಕೇಳ್ತಾ ನಂಬಿಕೆ ಹೆಚ್ಚಲ್ಪಡ್ತಿರೋದ್ರಿಂದ ನೀನ್ ವಾಕ್ಯ ನುಡಿತಾ 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 ವಾಕ್ಯದಲ್ಲಿ ಬರೆಯಲ್ಪಟ್ಟದ ಕಾರ್ಯವು ನೆರವೇರ್ತದೆ. ನಮ್ಮ ದೇವರು ಸುಮ್ಮನೆ ತನ್ನ ವಾಗ್ದಾನಗಳು ಏನೋ ನಾವು ಒಳ್ಳೆಯರು ಅಂತೇಳಿ ಈ ಸುಮ್ಮನೆ ಅಂತೇಳಿ ಆತನು ಸುಮ್ಮನೆ ಕೊಡಲ್ಪಟ್ಟಂತ ವಾಗ್ದಾನವಲ್ಲ.
ಈ ವಾಗ್ದಾನವು ತಲೆ ತಲೆಮಾರಿಗೂ, ನಿನಗೂ ನಿನ್ನ ಮಕ್ಕಳಿಗೂ ಮೊಮ್ಮಕ್ಕಳಿಗೂ ಸಂತತಿ ಸಂತತಿವರೆಗೂ ವಾಕ್ಯದಲ್ಲಿ ಬರೆಯಲ್ಪಟ್ಟಂತ ಎಲ್ಲ ವಾಗ್ದಾನವು ನಿನ್ನದೇ ಆಗಿದೆ. ಈ ವಾಗ್ದಾನ ಹೊಂದ್ಕೊಳ್ಳಕ್ಕೆ ನಾವು ಯಾವ ಸರ್ಕಸ್ ಮಾಡೋದು ಬೇಕಾಗಿಲ್ಲ. ಆತನ ನಂಬಿಕೆ ಮುಖಾಂತರವಾಗಿ ನಾನು ಆತನ ಮಗನಾಗಿರೋದ್ರಿಂದ ಈ ವಾಕ್ಯ ನಾನು ನಂಬುತ್ತೇನೆ. ಈ ವಾಕ್ಯವು ಕಾರ್ಯ ಮಾಡಿದೆ ಅಂತ ನೀನು ನಂಬಿದ್ರೆ ಸಾಕು, ಇದರಲ್ಲಿ ಬರೆಯಲ್ಪಟ್ಟಂತ ಸರ್ವ ಕಾರ್ಯಗಳು ನೆರವೇರ್ತದೆ. ಇವತ್ತು ಅನೇಕ ಟೈಮ್ ನಾವು ಹೇಗಿದ್ದೀವಿ ಅಂದರೆ, ಲಾಸ್ಟ್ ಮೂಮೆಂಟಲ್ಲಿ ವಾಕ್ಯ ಹಿಡಿತೀವಿ. ಪಾಸ್ಟರ್ ನನ್ನ ಕೈಲಿ ಆಗ್ತಿಲ್ಲ, ಡಾಕ್ಟ್ರು ಹೇಳ್ಬಿಟ್ರು. ನೀನು ಕೊನೆ ಮೂಮೆಂಟಲ್ಲಿ ಹಿಡಿಯುವಂಥ ಕಾರ್ಯವಲ್ಲ ಇದು. ಅನುದಿನವೂ ವಾಗ್ದ ಬಂದಿದೆ, ಹಗಲು ಇರಳು ಕರ್ತನ ವಾಕ್ಯವನ್ನು ಧ್ಯಾನ ಮಾಡೋನು ಆತನು ಎಷ್ಟೋ ಧನ್ಯನು. ಆತನು ನೀರಿನ ಕಾಲುವೆ ಬೆಳೆಯಲ್ಪಟ್ಟಂತ ಮರವಾಗಿರ್ತಾನೆ. ಈ ಮರವು ಎಂದಿಗೂ ಬಾಡೋದೇ ಇಲ್ಲ. ತಕ್ಕ ಕಾಲದಲ್ಲಿ ತಕ್ಕ ಸಮಯದಲ್ಲಿ ಅದು ಫಲವನ್ನು ಕೊಟ್ಟೇ ಕೊಡುತ್ತದೆ. ಸಭೆ ನಾನು ಹೇಳ್ತೀನಿ, ನೀನು ಆತನ ಮಗಳಾಗಿದ್ದ ನೀನು ಹೇಳು, ಈ ಮರವು ಎಂದಿಗೂ ಬಾಡೋದೇ ಇಲ್ಲ. ಹೇಳ್ರಿ, ಈ ಮರವು ಎಂದಿಗೂ ಬಾಡೋದಿಲ್ಲ. ಈ ಮರವು ತಕ್ಕ ಕಾಲದಲ್ಲಿ ತಕ್ಕ ಸಮಯದಲ್ಲಿ ಎಲ್ಲ ಕಾಲದಲ್ಲಿ ಎಲ್ಲ ವೇಳೆಗಳಲ್ಲಿ ಫಲಭರಿತವಾಗಿರ್ತದೆ. ಯಾಕಂದ್ರೆ ನಾನು ಆತನ ಮಗಳಾಗಿದ್ದೇನೆ. ಹಲ್ಲೆಲೂಯಾ. ನಾವೇನೋ ಓಟ್ ಹಾಕಿ ಅಲ್ಲಿ ನಾವು ಸೇರಲ್ಪಟ್ಟಿಲ್ಲ. ನಮ್ಮ ಪುಣ್ಯ ಕಾರ್ಯದಿಂದ ಪರಲೋಕಕ್ಕೆ ಹೋಗ್ತಿಲ್ಲ. ಒಳ್ಳೇದು ಮಾಡು, ಸರ್ಕಾರ ಬದಲಾಯಿಸಕ್ಕೆ. ನನ್ನ ಯೇಸು, ನೀನು ಓಟ್ ಹಾಕಿಂತ ಮುಂಚೆನೆ, ನೀನು ಊಟಕ್ಕಿಂತ ಮುಂಚೆನೆ, ಯೇಸುನು ಗುರುತಿಸಕ್ಕಿಂತ ಮುಂಚೆನೆ ಆತನನ್ನು ಗುರುತಿಸಿ, ನೀನೇ ಬೇಕಾದ್ರೆ ರೂಪಿಸಿ ಈ ಲೋಕಕ್ಕೆ ಕಳಿಸಿ ನಿನ್ನ ಒಳಗಡೆ ವಾಸ ಮಾಡಿ ತನ್ನ ಕಾರ್ಯವನ್ನು ನಿನ್ನ ಮುಖಾಂತರವಾಗಿ ಆತನು ಪ್ರತ್ಯೇಕಪಡಿಸಿದ್ದಾನೆ. ಕೆಲವರು ಕೆಟ್ಟ ದೇವ್ರನ್ನ ಸರ್ಕಾರ ಗೌರ್ಮೆಂಟ್ ಥರ ನೋಡ್ತಾರೆ. 2 ವರ್ಷ 3 ವರ್ಷ 5 ವರ್ಷ ಅದಾದ್ಮೇಲೆ ಅವರ ಮಾರ್ಗಕ್ಕೆ ಅವ್ರು ಹೋಗೋದು. ನಿನ್ನ ದೇವ್ರನ್ನ ಅಪ್ಪ ತಂದೆಯಾಗಿ ನೀನು ನೋಡ್ತಾ ಆತನು ನಿನಗಾಗಿ ಮಾಡಿದಂಥ ಎಲ್ಲ ಮೇಲ್ಗಳು ನಿನ್ನ ಕಣ್ಣಾರೆ ಮಾಡ್ಬೋದು. ವಾಕ್ಯದ ಬರೆದಿದೆ, ನಂಬಿಕೆ ಇಲ್ಲದೆ ನಾವು ದೇವರ ಮಹಿಮೆಯನ್ನು ಕಳ್ಕೊಂಡಿದ್ದೆ. ಆಕ್ಚುಲಿ ದೇವ್ರು ನಿನಗಾಗಿ ಇನ್ನೂ ಎಷ್ಟೋ ಕಾರ್ಯಗಳು ಮಾಡಿದಾನೆ. ನೀನು ಅಪನಂಬಿಕೆ ಪಡ್ತಾ ನಿನ್ನ ಆತ್ಮಿಕ ಜೀವನದಲ್ಲಿ ನೀನು ಡಲ್ಲಾಗ್ತಾ ನಿನ್ನ ಕರ್ತನ ಮಹಿಮೆಯನ್ನು ಕಾಣದೇ ಹೋಗಿದ್ಯಾ. ಅಲ್ಲಿ ಎಲಿಷನ್ ಹೇಳ್ತಾನೆ, ತಂದೆಯೇ ಈತನ ಕಣ್ಣು ತೆರೆಯಲ್ಪಡಲಿ. ಸಭೆ ಇವತ್ತು ನಮ್ಮ ಕೈಯಲ್ಲಿ ಬೈಬಲ್ ಇರ್ಬೋದು, ಸಭೆಗೆ ಬರ್ತಿರ್ಬೋದು, ವಾಕ್ಯ ಓದ್ತಿರ್ಬೋದು, ನೀನು ಕ್ರೈಸ್ತರಿಗೆ ಸಂಬಂಧಪಟ್ಟಂತ ಎಲ್ಲ ಕಾರ್ಯವೂ ಮಾಡ್ತಿರ್ಬೋದು. ಆದರೆ ವಾಕ್ಯವು ಇವತ್ತು ಎಲ್ಲಿದೆ? ವಾಕ್ಯ ಹೇಳ್ತದೆ, ನೀನು ಆತನ ಮಗನಾಗಿದ್ಯಾ, ಮಗಳಾಗಿದ್ಯಾ. ಮಗಳಂದ್ರೆ ಕೇಳುವವರಲ್ಲ, ಬೇಡುವವರಲ್ಲ, ಅಧಿಕಾರದಿಂದ ಮಾತೋಡರಾಗಿ ನಾವು ಕಾಣಲ್ಪಡಬೇಕು. ಹಲ್ಲೆಲೂಯಾ. ನೀನು ಯಾವಾಗ ಅಧಿಕಾರದಿಂದ ಮಾತಾಡ್ತೀಯ, ಅಧಿಕಾರದಿಂದ ತುಂಬಲ್ಪಟ್ಟಂತ ಮನುಷ್ಯನಾಗಿರ್ತೀಯ, ನಿನ್ನ ಪರಿಸ್ಥಿತಿಗೆ ಅವತ್ತು ಗೊತ್ತಾಗ್ತದೆ, ಓ ಇವರು ಸಾಧಾರಣವಂತ ಮನುಷ್ಯರಲ್ಲ, ಇವರು ಅಸಾಧಾರಣರಾಗಿದ್ದಾರೆ. ನಾವು ಕೇಳಿ ಇನ್ನೊಂದೊಂದು ವಾಕ್ಯ ಓದ್ಕೊಳ್ಳೋಣ. ಕೇಳಿ ಓದ್ಕೊಳ್ಳಿ. ಮಕ್ಕಳಾಗಿದ್ದರೆ ಬಾಧ್ಯರಾಗಿದ್ದೇವೆ, ದೇವರಿಗೆ ಬಾಧ್ಯರು, ಕ್ರಿಸ್ತನೊಂದಿಗೆ ಬಾಧ್ಯರು. ನೋಡ್ರಿ, ಮಕ್ಕಳಾಗಿದ್ರೆ ಆತನೊಂದಿಗೆ ಬಾಧ್ಯರು, ಕ್ರಿಸ್ತನೊಂದಿಗೆ ಬಾಧ್ಯರು, ತಂದೆಯಾದ ದೇವರಿಗೊಂದಿಗೆ ಬಾಧ್ಯರು. ನೆಕ್ಸ್ಟ್, ಹೇಗೆಂದರೆ ಕ್ರಿಸ್ತನಿಗೆ ಸಂಭವಿಸಿದ ಬಾಧೆಗಳಲ್ಲಿ ನಾವು ಪಾಲುಗಾರರಾಗುವುದಾದರೆ ಆತನ ಮಹಿಮೆಯಲ್ಲಿಯೂ ಪಾಲುಗಾರರಾಗುವೆವು. ಇವಾಗ ಆತನು ನನ್ನ ಸಂಗಡದಿಂದ ನಾನು ಅನುಭವಿಸುವಂತ ಪ್ರತಿಯೊಂದು ಕಾರ್ಯವು ಆತನು ಮುಖಾಂತರ ಅನುಭವಿಸ್ತಿರೋದ್ರಿಂದ ಇಲ್ಲಿ ಕೆಳಗಡೆ ವಾಕ್ಯ ಬರ್ತಿದೆ, ಆತನ ಮಹಿಮೆಯಲ್ಲೂ ನಾವು ಪಾಲ್ಗೊಳ್ಳರಾಗಿದ್ದೇವೆ. ಕೆಳಗಡೆ ಓದ್ಕೊಳ್ರಿ. 18 ನಮಗೋಸ್ಕರ ಮುಂದಿನ ಕಾಲದಲ್ಲಿ ಪ್ರತ್ಯಕ್ಷವಾಗುವ ಮಹಿಮಾ ಪದವಿಯನ್ನು ಆಲೋಚಿಸಿ ಈಗಿನ ಕಾಲದ ಕಷ್ಟಗಳನ್ನು ಅಲ್ಪವೆಂದು ಎಣಿಸಿ ದೇವರ ಪುತ್ರರ ಮಹಿಮೆಯು ಯಾವಾಗ ಪ್ರತ್ಯಕ್ಷವಾದೀತೆಂದು ಜಗತ್ತು ಬಹುಲವಲವಿಕೆಯಿಂದ ಎದುರು ನೋಡುತ್ತಿರುವುದು. ಅಲ್ಲೂ ಯಾವಾಗ ಬರ್ದಿದೆ, ಮುಂದೆ ನಡೆಯುವಂತ ಆತನ ಮಹಿಮೆಯು ನನ್ನಲ್ಲಿರೋದ್ರಿಂದ ಈಗ ನಡೀತಿರೋಂಥ ಕಷ್ಟವು ಅಲ್ಪವಾಗಿ ಎಣಿಸಬೇಕು. ಕೆಲವರು ಇವತ್ತು ನಡೆಯುವಂಥ ಕಷ್ಟ, ಅಯ್ಯೋ ಇಷ್ಟು ದೊಡ್ಡದ, ಈ ದೊಡ್ಡ ಕ್ಯಾನ್ಸರಾ, ಈ ದೊಡ್ಡ ಸಾಲನ.
ನೀನ್ ಈ ದೊಡ್ಡದ ಅಂತ ಹೇಳಿದ್ರೆ ಅದು ಮರಿ ಆಗ್ತಾನೆ ಇರ್ತತೆ. ನನ್ನ ಯೇಸು ಇದಕ್ಕಿಂತ ಎಲ್ಲವನ್ನಕ್ಕಿಂತ ದೊಡ್ಡನು, ಆತನ ಮಹಿಮೆಯಲ್ಲಿ ಪ್ರತ್ಯಕ್ಷವಾಗಿರೋದ್ನ ಇವನ್ನೆಲ್ಲವೂ ಅಲ್ಪವಾಗಿ ಸಣ್ಣದಾಗಿ ಅಂದದಾಗಿ ನಾನು ನೆನೆಸ್ತೀನಂತ ನೀನು ನೆನೆಸೋದಾದ್ರೆ ಕರ್ತನ ಮಹಿಮೆಯಲ್ಲಿ ಪ್ರಭಾವಿಸಲ್ಪಡ್ತದೆ. ಪೌಲ್ ಹೇಳ್ತಾನೆ, ಮುಂದೆ ನಡೆಯುವಂತ ಸಂಗತಿ ಆತನ ಮಹಿಮೆ. ಈ ದೇಹವು ಸಾಧಾರಣವಾದಂಥ ದೇಹವಲ್ಲ, ಇದು ಮಹಿಮೆಯಿಂದ ತುಂಬಲ್ಪಟ್ಟಂತ ದೇಹವಾಗಿರೋದ್ರಿಂದ ಇವತ್ತು ನೆನೆಸಿರುವಂತ ಕಷ್ಟವು ಅಲ್ಪವಾಗಿ, ಸಣ್ಣದಾಗಿ ಅಂತ ಬರ್ದಿಲ್ಲ, ಅಲ್ಪವಾಗಿ ಅಂದ್ರೆ ಲೆಕ್ಕಕ್ಕೆ ಇಲ್ಲದಾಗಿ. ನೀನ್ ಯಾವಾಗ ನಿನ್ನ ಪರಿಸ್ಥಿತಿ ಇದನ್ನ ಲೆಕ್ಕಕ್ಕೆ ಇಲ್ಲ ನನಗೆ ನೆನೆಸ್ತಿಲ್ಲ, ಕರ್ತನು ನಿನಗಾಗಿ ಮಾಡಲ್ಪಡದ ಕಾರ್ಯಗಳು ನಿನ್ ಕಣ್ಣಾರೆ ನೋಡಬಹುದು. ಅಲ್ಲಿ 5,000ಕ್ಕಿಂತ ಹೆಚ್ಚು ಜನರು ಬಂದಿದ್ರು. ಯೇಸುಸ್ವಾಮಿಗೆ ಚೆನ್ನಾಗಿ ಗೊತ್ತು ಯಾರ ಹತ್ರನೂ ಆಹಾರವಿಲ್ಲ. ಅವಾಗ ಬಂದಿದೆ, ನಿಮ್ಮ ಬಳಿ ಏನಿದೆ? ಅಲ್ಲಿ ಒಂದು ಸಣ್ಣ ಹುಡುಗನ ಹತ್ರ 5 ರೊಟ್ಟಿ 2 ಮೀನು. ಅದನ್ನ ದೇವ್ರ ವಾಗ್ದಲ್ಲಿ ಬರ್ದಿದೆ, ಅಷ್ಟು ದೊಡ್ಡ ಸಂಖ್ಯೆ ಇದ್ರು ಪರಿಸ್ಥಿತಿಯನ್ನು ಯೇಸು ಅಲ್ಪವಾಗಿ ನೆನೆಸಿ ಕೈಯಲ್ಲಿ ಸಿಕ್ಕಿದ್ನ ಪರಲೋಕದ ತಂದೆಗೆ ಸ್ತೋತ್ರವನ್ನು ಕೊಟ್ಟು ಅಲ್ಲಿದ್ದಂತ ಎಲ್ಲಾರು ಹೊಟ್ಟೆ ತುಂಬಿ ತಿನ್ನುವಾಗೆ ಮಿಕ್ಕುವಾಗೆ ಕರ್ತನು ಮಾಡಿದ. ಇವತ್ತು ನಿನ್ನ ಅನುಭವಿಸುವಂತ ಮಾರ್ಗವು ಅಲ್ಪವಾಗಿ ಎನಿಸಿ. ಪಾಸ್ಟರ್ ನಿಮಗೇನ್ ಗೊತ್ತು ನನ್ ಕಷ್ಟ, ಬ್ರದರ್ ನಿಮಗೇನ್ ಗೊತ್ತು ನನ್ ಕಷ್ಟ. ನೀನ್ ಕಷ್ಟ ದೊಡ್ಡದಂತ ಅರಿಕೆ ಮಾಡ್ತಿದ್ರೆ ನಿನ್ನ ಕಷ್ಟ ಮರಿ ಹಾಕಿ ಅದು ದೊಡ್ಡದಾಗ್ತಾನೆ ಇರ್ತದೆ. ನೀನ್ ಕರ್ತನ ವಾಕ್ಯ ಹೇಳ್ತಾ ನೀತಿವಂತನು ಆತನಲ್ಲಿ ಸಾಸಿವೆ ಕಾಳಷ್ಟು ನಂಬಿಕೆ ಇದ್ರೆ ಸಾಕು, ಅದೇ ಬೆಟ್ಟವನ್ನು ಕಿತ್ಕೊಂಡು ಹೋಗಿ ಬೀಳಂತ ಸಾಕು, ತನ್ನ ಕಾರ್ಯವನ್ನು ಕರ್ತನು ಮಾಡೇ ಮಾಡ್ತಾನೆ. ನಿನ್ನ ಕಾರ್ಯ ಕರ್ತನ ಮುಂದೆ ಅಲ್ಪವಾಗಿ ಎಣಿಸ್ಕೊಳ್ರಿ. ಬೆಟ್ಟದಂತಿರ್ಲಿ, ಎಷ್ಟೇ ದೊಡ್ಡದಾಗಿರ್ಲಿ, ಆತನ ಈ ಲೋಕವು ಆತನ ಪಾದ ಇಡುವಂತ ಪಾದಪೀಠವಾಗಿರೋದ್ರಿಂದ ಆತನಿಗೆ ಸಮಾನವಾದ ಕಾರ್ಯವು ಈ ಲೋಕದಲ್ಲಿ ಒಂದು ಇಲ್ಲದ್ರಿಂದ ನೀನು ಅನುಭವಿಸಿದ ಕಷ್ಟವು ಅಲ್ಪವಾಗಿ ನೆನೆಸಿದ್ರೆ ಆತನ ಕಾರ್ಯವು ನೆರವೇರಕ್ಕೆ ಒಂದು ಮಾರ್ಗ ತೆರೆಯಲ್ಪಟ್ಟಿದೆ. ನಿನ್ ಕಷ್ಟ, ನಿನ್ ರೋಗ, ನಿಂದೆ ಎಲ್ಲ ದೊಡ್ಡದಾಗಿ ನೆನೆಸಿದ್ರೆ ಕರ್ತನು ಯಾವಾಗ ತನ್ನ ಕಾರ್ಯವನ್ನು ಮಾಡ್ತಾರೆ? ಈ ಸ್ವಾಮಿ ಹೋಗದ ಜಾಗದಲ್ಲಿ ಹೇಳ್ತಾರೆ, ಆಕಿಯು ಸತ್ತಿದ್ದಾಳೆ. ಆತನು ಹೇಳ್ತಾನೆ, ಆಕಿಯು ಮಲ್ಕೊಂಡಿದ್ದಾಳೆ. ತಬಿತಾ ಎದ್ದಳು ಅಂತ ಹೇಳಿದ ಕೂಡಲೇ ಆಕಿ ಎದ್ದು ನಿಂತಲು. ಯೇಸುಗೆ ಗೊತ್ತಿತ್ತು ನನ್ನ ಪರಿಸ್ಥಿತಿಗಳು ಎಲ್ಲವೂ ಅಲ್ಪವಾಗಿ ಎಂದು ಎಣಿಸಿದ್ದೇನೆ. ಇವತ್ತು ನಿನ್ನ ಪರಿಸ್ಥಿತಿ ತಗೊಂಡು ತಲೆ ಮೇಲೆ ನೀವು ಹಿಡ್ಕೊಳ್ಳೋದಾದ್ರೆ ಅದು ನಿಮ್ಮನ್ನು ಆಳ್ವಳಿಕೆ ಮಾಡ್ತದೆ. ಅಲ್ಪವಾಗಿ ನೆನೆಸಿ ಕಾಲ್ ಕೆಳಗೆ ಹಾಕಿ ನಿಂತು ತುಳಿಯೋದಾದ್ರೆ ಕರ್ತನ ವಾಕ್ಯವು ನಿನ್ನ ತಲೆಯಲ್ಲಿ ಸಮೃದ್ಧಿಯಾಗಿರೋದ್ರಿಂದ ಇದು ಜೀವವು ಉತ್ಪತ್ತಿ ಮಾಡ್ತಿರೋದ್ರಿಂದ ಯಾವುದೇ ಕಾರಣಕ್ಕೂ ನೀನು ಸೋತು ಹೋಗೋದಿಲ್ಲ. ಹಿಂತಿರುಗಿ ನೋಡೋದು ಬೇಕೇ ಆಗೇ ಇಲ್ಲ. ನಿನ್ನ ಆಧಾರವು, ಪ್ರಾಣದ ಆಧಾರವು ಆತನೇ ಆಗಿರೋದ್ರಿಂದ ಆತನು ಎಲ್ಲವನ್ನು ಬದಲಾಯಿಸಕ್ಕೆ ಆತನು ಸರ್ವಶಕ್ತನಾಗಿರೋದ್ರಿಂದ ನೀನು ಹೇಳು, ನಾನು ಆತನ ಮಗನಾಗಿದ್ದೇನೆ. ಚಾಲೆಂಜ್ ಮಾಡಿ. ಕ್ರಿಸ್ತನ ಪ್ರೀತಿಯನ್ನು ಅಗಲಿಸೋದು ಯಾವುದಾಗಿದೆ? ಬಡತನವಾಗಿರ್ಲಿ, ರೋಗವಾಗಿರ್ಲಿ, ವ್ಯಾಧಿಯಾಗಿರ್ಲಿ, ಮೇಲ್ತನ ಆಗಿರ್ಲಿ, ಕೀಳ್ತನ ಆಗಿರ್ಲಿ, ಶ್ರೀಮಂತಿಕೆ ಆಗಿರ್ಲಿ, ವಸ್ತ್ರದಾಗ್ಲಿ, ಏನು ಇಲ್ಲದೆ ಆಗಿರ್ಲಿ, ಶೂನ್ಯವೇ ಆಗಿರ್ಲಿ, ನನ್ನ ಏಸಪ್ಪ ನನ್ನ ಸಂಗಡ ಇದ್ರೆ ಸಾಕು, ನಾನು ಎಲ್ಲವನ್ನು ಮಾಡಕ್ಕೆ ನಾನು ಸರ್ವಶಕ್ತನಾಗಿದ್ದೇನೆ. ಈ ಲೋಕದಲ್ಲಿರುವಂತ ಎಲ್ಲ ವಿಚಾರಕ್ಕಿಂತ ನನ್ನ ಯೇಸು ಮಾತ್ರ ನನ್ನ ಸಂಗಡ ಇದ್ರೆ ಸಾಕು, ಎಲ್ಲವನ್ನು ಮಾಡಕ್ಕೆ ನಾನು ಸರ್ವಶಕ್ತನಾಗಿದೆ. ನಾವು ಒಂದ್ ವೇಳೆ ಇನ್ನೂ ದಾಸರಾಗಿದ್ರೆ ದೇವ್ರು ಯಾವಾಗ ಬರ್ತಾರೆ, ದೇವ್ರು ಯಾವಾಗ ಮಾಡ್ತಾರೆ, ಏಸಪ್ಪ ಯಾವಾಗ ಮಾಡ್ತೀನಿ ಅಂತ ಕೇಳ್ಬೇಕಾಯ್ತು. ಇನ್ಮೇಲೆ ಹಂಗೆ ಕೇಳಕ್ ಹೋಗ್ಬೇಡಿ. ದೇವ್ರೆ, ನಾನು ನಿನ್ನ ಮಗನಾಗಿದ್ದೇನೆ, ನಾನು ನಿನ್ನ ಮಗಳಾಗಿದ್ದೇನೆ, ನೀನ್ ನನಗಾಗಿ ಮಾಡ್ತೀನಿ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಥ್ಯಾಂಕ್ ಯು ಡ್ಯಾಡಿ. ದೇವರಿಗೆ ಮುಂಚೆನೆ ಸ್ತುತಿ ಸ್ತೋತ್ರವು ಹೇಳ್ತಾ 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 ನಿನ್ನ ಬಾಯಿಯಿಂದ ಅಶುದ್ಧವಾದ ಮಾತು, ಅಪನಂಬಿಕೆಯಾದ ಮಾತು ಹೊರಟು ಬರದಂತೆ ಕರ್ತನಿಗೆ ಸ್ತುತಿ ಸ್ತೋತ್ರವು ಹೇಳ್ತಾ 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 ಮುಚ್ಚಲ್ಪಟ್ಟಂತ ಎಲ್ಲಾ ಬಾಗಿಲುಗಳು ತೆರೆಯಲ್ಪಡ್ತದೆ. ಪೌಲ ಸೇಲಸ್ಗೆ ಚೆನ್ನಾಗಿ ಗೊತ್ತಿತ್ತು, ನಾವು ಮಾತಾಡಿ ಏನು ಗೆಲ್ಲಕ್ಕಾಗೋದಿಲ್ಲ, ನಮಗೆ ಲಾಯರ್ಗಳು ಯಾರು ಇಲ್ಲ, ಬೈಲ್ ಹೊರಗಡೆ ಕರ್ಕೊಂಡು ಹೋಗೋರಿಗೆ ಯಾರು ಇಲ್ಲ. ಪವಿತ್ರಾತ್ಮ ನಮ್ಮ ಸಂಗಡದಿಂದ ನಾವು ಆತನ ಮಗನು ಮಗಳಾಗಿರೋದ್ರಿಂದ ನನ್ನ ಕೈ ಕಾಲು ಕಟ್ಟಲ್ಪಟ್ಟಿದ್ರು ಈ ಬಾಯಿಯಲ್ಲಿ, ಈ ನಾಲ್ಗೆಯಲ್ಲಿ ಕರ್ತನ ವಾಕ್ಯವು ಹೊರಟು ಬಂದರೆ ಸಾಕು, ನನ್ನ ಪರಿಸ್ಥಿತಿಗಳು ಸುಟ್ಟು ಸುಟ್ಟು ಬೂದಿ ಆಗುತ್ತದೆ.
ನಿನ್ನ ಬಾಯಿ ಮುಚ್ಚಲ್ಪಟ್ಟಿದ್ಯಾ, ನೀನ್ ಮನ್ಸಲ್ಲಿ ಮಾತಾಡ್ರೆ ಸಾಕು, ಎಲ್ಲ ಕಾರ್ಯವೂ ನೆರವೇರುತ್ತೆ. ಯಾಕಂದ್ರೆ ನೀನ್ ಆತನ ಮಗನಾಗಿದ್ಯಾ, ಮಗಳಾಗಿದ್ಯಾ. ಆತನ ಹುಡ್ಕೊಂಡು ಆ ಬೆಟ್ಟಕ್ಕೆ ಈ ಬೆಟ್ಟಕ್ಕೆ ಈ ಪ್ರಯಾಣ ಮಾಡೋದ್ ಬೇಕಾಗಿಲ್ಲ. ಆತ ನಿನ್ನ ಹೃದಯದಲ್ಲಿ ವಾಸ ಮಾಡ್ತಿರೋದ್ರಿಂದ, ಏಸಪ್ಪ ನನ್ನ ತಂದೆಯೇ ತಾಯಿ ಅಪ್ಪ ಅಂತ ನೀನ್ ಕೂಗಿದ ಕೂಡಲೇ, ಹೆಸರು ಹೇಳಿದ ಕೂಡಲೇ, ಏಸೆಂಬ ನಾಮದಲ್ಲಿ ನೀನ್ ಏನೇನು ಹೇಳ್ತೀಯೋ ಎಲ್ಲವೂ ಆಗುತ್ತದೆ. ಹಲ್ಲೆಲೂಯಾ. ಒಂದು ವೇಳೆ ಇಷ್ಟು ದಿನ ನಿನ್ನ ಕೆಲಸವು ತಡವಾಗಿರ್ಬೋದು, ನಿನ್ನ ಕಾರ್ಯಗಳು ತಡವಾಗಿರ್ಬೋದು, ಯಾವಾಗ ಆಗುತ್ತೆ ಅಂತ ನೀನು ಯೋಚನೆ ಮಾಡ್ತಿರ್ಬೋದು, ಹೆಂಗಾಗ್ಲಿ ಅಂತ ನೀನು ಯೋಚನೆ ಮಾಡ್ತಿರ್ಬೋದು. ನಾನು ಹೇಳ್ತೇನೆ, ಕರ್ತನ ಬೆಳಕು ನಿನ್ನ ಮೇಲೆ ಉದ್ದೇಶಿಸಲ್ಪಟ್ಟದ್ರಿಂದ, ಕರ್ತನ ವಾಕ್ಯವು ನಿನ್ನ ಮೇಲೆ ಪ್ರತ್ಯಕ್ಷಿಸಲ್ಪಟ್ಟದ್ರಿಂದ, ಕರ್ತನೇ ನಿನ್ನ ಪಕ್ಕದಲ್ಲಿರೋದ್ರಿಂದ, ಆತನ ಮಗನು ಮಗಳು ಆಗಿರೋದ್ರಿಂದ, ಆತನ ಕೈಯಿಂದ ಅಸಾಧ್ಯವಾದ ಕಾರ್ಯವು ಒಂದು ಇಲ್ಲ. ನೀನು ಹಾದು ಹೋಗ್ತಂತ ಮಾರ್ಗವು ನೀನು ಅಲ್ಪವಾಗಿ ನೆನೆಸಿದ್ರೆ ಕರ್ತನ ಕಾರ್ಯವು ನಿನಗಾಗಿ ನೆರವೇರಲ್ಪಡ್ತದೆ. ಯಾರು ಹೇಳಿದ್ದು ನಿಮ್ಮ ಪರಿಸ್ಥಿತಿ ನಿಮಗಿಂತ ದೊಡ್ಡದಾಗಿದೆ? ಆತನ ಕೈ ಮೋಟು ಕೈಯಲ್ಲ, ಆತನ ಕೈ ಸಣ್ಣದಾದ ಕೈಯಲ್ಲ, ಆತನ ಕೈಯಿಂದ ಆಗದಿರಂತ ಕಾರ್ಯವೂ ಒಂದಿಲ್ಲ. ವಾಕ್ಯದ ಬರೆದಿದೆ, ಈಗ ನೀನು ಅನುಭವಿಸುವಂತ ಮಾರ್ಗವು ಅಲ್ಪವಾಗಿ ಎನಿಸಿರಿ. ಇಷ್ಟೇ ತಾನೆ ನನ್ನ ಏಸಪ್ಪ ನೋಡ್ಕೊಳಕ್ಕೆ ಸರ್ವಶಕ್ತನ? ಇಷ್ಟೇ ತಾನೆ? ಓಕೆ, ನನ್ನ ಡ್ಯಾಡಿ ನೋಡ್ಕೊಳಕ್ಕೆ ಸರ್ವಶಕ್ತನ? ಇಷ್ಟೇ ತಾನೆ? ನನ್ನ ಏಸಪ್ಪ ಇದನ್ನೆಲ್ಲ ಆತನು ಜಯಿಸಿರೋದ್ರಿಂದ, ನಾನು ಕ್ರಿಸ್ತನಲ್ಲಿ ಪೂರ್ಣ ಜಯಿಸಲ ಇರೋದ್ರಿಂದ, ನಾನು ಆತನ ವಾದಿಸ್ದಾರಾಗಿರೋದ್ರಿಂದ, ನಾನು ಆತನ ಮಗನು ಮಗಳಾಗಿರೋದ್ರಿಂದ, ನನ್ನ ತಂದೆ ನನಗಾಗಿ ಎಲ್ಲವನ್ನು ನೋಡ್ಕೊಂತಿದ್ದೀನಿ. ಕರ್ತ ಮೇಲೆ ನೀನು ಧೈರ್ಯವಾಗಿದ್ರೆ ನಿನ್ನ ಪರಿಸ್ಥಿತಿಗಳು ಸುಟ್ಟು ಬೂದಿಯಾಗಿ ಆತನು ಮಾಡ್ತಾನೆ. ವಾಕ್ಯದ ಬರೆದಿದೆ, ಈ ದೇಹವು ಸಾಧಾರಣವಾದ ದೇಹವಲ್ಲ. ನಾವು ಆತನ ಮಗನಾಗಿದ್ದೇವೆ, ಆತನ ಮಗಳಾಗಿದ್ದೇವೆ. ನಿಮ್ಮ ಮಕ್ಕಳನ್ನೇ ಯಾರೇ ಹೊಡೆದ್ರೆ ಗದರಿಸಿದ್ರೆ ಮಕ್ಳು ನಿಮ್ಮ ಹತ್ರ ಬಂದು ಕಂಪ್ಲೇಂಟ್ ಮಾಡಿದಾಗ ನೀವು ಹೇಗಿರ್ತೀರಾ? ಇರ್ಲಿ ಬಿಡು, ಇನ್ನೊಂದ್ಸತಿ ಬೈಸ್ಕೊ, ಇನ್ನೊಂದ್ಸತಿ ಓಡಿಸ್ಕೊಂತಿರ್ತೀರಾ? ಹೋಗಿ ನೀವು ಜೋರು ಮಾಡಲ್ಲ? ಸ್ಕೂಲಲ್ಲಿ ನಿಮ್ಮ ಮಗ ತಪ್ಪು ಮಾಡಿಲ್ಲ, ಹೊಡೆದು ಕಳಿಸಿದ್ದಾರೆ, ಕೈಯೆಲ್ಲ ಕೆಂಪುಗಾಗಿದೆ, ರಕ್ತ ಬರ್ತಿದೆ, ಸುಮ್ಮನೆ ಇರ್ತೀರಾ? ನಿನಗೆ ಹಂಗೆ ಆಗ್ಬೇಕಣ್ಣ, ನೀನು ಓದಿಲ್ಲಲ್ಲ, ಹಂಗೆ ಆಗಲಿ, ಇನ್ನೂ ಸರ ಹೊಡಿತೀರಿ, ನೀವು ಹೊಡಿತೀರಾ? ಏನು ಮಾಡ್ತೀರಾ? ಅದೇ ಥರನೇ ನಿಮ್ಮ ಮಕ್ಕಳಿಗೆ ಅಷ್ಟು ಅಧಿಕಾರವಿದೆ ಅಂದ್ರೆ, ಪರಲೋಕದಲ್ಲಿ ತಂದೆಯಾದ ದೇವರು ಹೇಳ್ತೇನೆ, ನೀನು ಅಷ್ಟು ಮೋಸಕ್ಕೆ ಒಳಗಡೆ ಕಷ್ಟಪಡೋದು ಬೇಕಾಗಿಲ್ಲ. ಅಧಿಕಾರದಿಂದ ತುಂಬಲ್ಪಟ್ಟದ ಮಗನು ಮಗಳ, ಅಭಿಷೇಕಿಸಲ್ಪಟ್ಟಂತ ವರದಿಂದ ತುಂಬಿಸಲ್ಪಟ್ಟಂತ ಮಗನು ಮಗಳಾಗಿರೋದ್ರಿಂದ, ನೀನು ಒಂದು ವಾಕ್ಯ, ನೀನ್ ಅಪ್ಪಣೆ ಕೊಟ್ಟರೆ ಸಾಕು, ನೀನ್ ನುಡಿದರೆ ಸಾಕು, ನಿನ್ನ ಮರುಭೂಮಿಯು ಅದು ಹಸಿರು ಹುಲ್ಲಾಗಿ ಮಾರ್ಪಡ್ತದೆ. ಮಳೆಯನ್ನು ನೋಡಿ ಲೆಕ್ಕ ಹಾಕ್ಬೇಡಿ, ನಿನ್ನ ಕೆಲಸವನ್ನು ನೋಡಿ ಲೆಕ್ಕ ಹಾಕ್ಬೇಡಿ, ನಿನ್ನ ಆರೋಗ್ಯವನ್ನು ನೋಡಿ ಲೆಕ್ಕ ಹಾಕ್ಬೇಡಿ. ಕರ್ತನ ವಾಕ್ಯ ಹೇಳ್ತದಲ್ಲ, ಮರುಭೂಮಿಯಲ್ಲೂ ಯೆಹೋವನು ನಿನ್ನನ್ನು ನಿತ್ಯವೂ ನಡ್ಸಕ್ಕೆ ಆತನು ಸರ್ವಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಸಭೆ ಒಂದು ವೇಳೆ ಇವತ್ತಿನ ಮರುಭೂಮಿಯಲ್ಲಿ ಇರ್ಬೋದು, ನೀತಿವಂತನು ಖರ್ಜೂರ ಮರವಾಗಿ ಮರುಭೂಮಿಯಲ್ಲಿ ಯಾಕೆ ಬೆಳಿತಾನಂದ್ರೆ, ನೀನು ಆತನ ಮಗನು ಮಗಳಾಗಿದ್ಯಾ. ನಿನಗೆ ಯಾವ ಸಪೋರ್ಟ್ ಬೇಕಾಗಿಲ್ಲ, ಯಾವ ಆಧಾರ ಬೇಕಾಗಿಲ್ಲ, ಯಾರು ನಿನಗೆ ಆಧರಿಸೋಕೆ ಯಾರು ಇಲ್ಲದ್ರೆ ಸಾಕು. ನನ್ನ ಯೇಸು ನಿನ್ನ ಸಂಗಡದಿಂದ ಆತನು ನಿನಗಾಗಿ ಎಲ್ಲವನ್ನು ಮಾಡಿ ಮುಗಿಸಿದಾನೆ. ನೀನು ಆತನ ಮಕ್ಕಳಿಂದ ನೀನು ನೆನೆಸಿದ್ರೆ ಸಾಕು. ನಾವೇನಂತ ನೆನೆಸ್ಕೋಬೇಕು? ದಾಸರ ಆತನ ಮಕ್ಕಳಾಗಿದೆ. ಕೇಳು, ಇನ್ನೊಂದು ವಾಕ್ಯದ ಬರೆದಿದೆ, ಯೋಹಾನ ಬರೆದ ಸುವಾರ್ತೆ, ಅದರಲ್ಲಿ ಬರೆಯಲ್ಪಟ್ಟಂತ 1ನೇ ಅಧ್ಯಾಯ 12ನೇ ವಚನ. ಯೋಹಾನ ಬರೆದ ಸುವಾರ್ತೆ 1, ಅದರಲ್ಲಿ ಬರೆಯಲ್ಪಟ್ಟಂತ, ಆತನನ್ನು ಅಂಗೀಕರಿಸಿದರೋ, ಯಾರ್ಯಾರು ಆತನನ್ನು ಅಂಗೀಕರಿಸಿಕೊಂಡಿದ್ದಾರೋ, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ, ಆತನ ಹೆಸರಲ್ಲಿ ನಂಬಿಕೆ ಇಟ್ಟರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ಹಲ್ಲೆಲೂಯಾ. ಇವತ್ತೊಂದು ವೇಳೆ ನೀವು ಹೊಸಬ್ರು ಬಂದಿರ್ಬೋದು, ನಾನು ನಿಮ್ಮ ನೋಡಿ ಹೇಳ್ತಿದ್ದೀನಿ, ಯೇಸೆಂಬ ನಾಮದಲ್ಲಿ ನಂಬಿಕೆ ಇಟ್ಟರೆ ಸಾಕು, ನೀವು ಸಹಿತ ಆತನ ಮಗನು ಮಗಳಾಗಿದ್ದೀರಾ. ಒಂದ್ ವೇಳೆ ನೀವು ಹಳೆ ವಿಶ್ವಾಸಿಗಳಾಗಿರ್ಬೋದು, ಸಭೆ ನಾನು ನಿಮ್ಮನ್ನು ಧೈರ್ಯಪಡಿಸಿದ್ದೀನಿ, ವಾಕ್ಯದ ಅನುಸಾರವಾಗಿ ನಿನ್ನ ಕಾರ್ಯದಿಂದ ನಿನ್ನ ಮಗನು ಮಗಳಾಗ್ಲಿಲ್ಲ, ನೀನ್ ಆತನನ್ನು ನಂಬುತ್ತಾ ವಾಕ್ಯವನ್ನು ನಂಬುತ್ತಾ ಆತನನ್ನು ನಂಬಿದ್ರ ಮುಖಾಂತರವೇ ನೀವು ಆತನ ಮಕ್ಕಳು ಆಗಿದ್ದೀರಾ. ಈಗ ನೀವು ಹೇಳ್ರಿ, ದಾಸರಿಗೆ ಕೊಡಲ್ಪಟ್ಟಂತ ಅಧಿಕಾರವು ಅನೇಕವಿದೆಯಾ, ಇಲ್ಲ ಮಕ್ಕಳಿಗೆ ಅಧಿಕಾರವು ಬಹಳವಿದೆಯಾ?
ದಾಸರು ಯಾವಾಗಾದ್ರೂ ದೇವ್ರ ಹತ್ರ ಹೋಗ್ಬೋದಾ? ಮಕ್ಕಳು ದೇವ್ರ ಹತ್ರ ಯಾವಾಗಾದ್ರೂ ಹೋಗ್ಬೋದಾ? ಮಕ್ಕಳು ಕೇಳುವಂತ ಕಾರ್ಯವು ಅತಿ ಶೀಘ್ರದಲ್ಲಿ ನೆರವೇರ್ತದ? ಇಲ್ಲ ದಾಸರು ಕೇಳುವಂತ ಕಾರ್ಯವು ಅತಿ ಶೀಘ್ರದಲ್ಲಿ ನೆರವೇರ್ತದ? ವಾಕ್ಯದ ಬರ್ದಿದೆ, ನಾವು ಆತನ ಮಕ್ಕಳಾಗಿರೋದ್ರಿಂದ ಆತನೇ ನಮ್ಮ ಒಳಗಡೆ ಬಂದು ನಮ್ಮ ಒಳಗಡೆ ವಾಸ ಮಾಡಿ ನಮ್ಮನ್ನ ಬಲಪಡಿಸುತ್ತಾ ನಿತ್ಯವೂ ನಡೆಸ್ತಾ ಇದ್ದಾನೆ. ನಾವೊಂದು ವೇಳೆ ದಾಸರಾಗಿದ್ರೆ ನಮ್ಮ ಒಳಗಡೆ ಆತನ ಪ್ರವೇಶಿಸಕ್ಕಾಗ್ತಿರ್ಲಿಲ್ಲ, ನಮ್ಮ ಸಂಗಡ ಮಾತಾಡಕ್ಕಾಗ್ತಿಲ್ಲ. ಇವತ್ತಿನವರೆಗೂ ಆತನ ರಕ್ತವು ನಿನ್ನ ಕುರಿತು ತಂದೆಯಾದ ದೇವರ ಬಳಿಗೆ ವಿಜ್ಞಾಪಿಸುತ್ತಾ ಆತನ ಪವಿತ್ರಾತ್ಮವು ನಮ್ಮ ಸಂಗಡದಿಂದ ನಾವು ಬಲದಿಂದ ಬಲಕ್ಕೆ ಏರ್ತಾ ಇದ್ದೇವೆ. ಅನೇಕ ಟೈಮ್ ನೀವು ಯೋಚನೆ ಮಾಡ್ಬೋದು, ಏನ್ ಹಿಂಗ್ ಆಯ್ತಂತ ನೀನು ಸುಮ್ಮನೆ ಕೂತ್ಕೊಂಡ್ರೆ ಕರ್ತನು ನಿನ್ನ ಸಂಗಡ ಮಾತಾಡ್ತಾನೆ. ನೀವು ಕಣ್ಣೀರಲ್ಲಿದ್ದಾಗ ಎಷ್ಟೋ ಸಮಯ ಕರ್ತನು ನಿನ್ನ ಸಂಗಡ ಮಾತಾಡ್ತಾನೆ. ನೀನು ವಾಕ್ಯವನ್ನು ಕೇಳುವಾಗ್ಲೇ ದೇವರಿನ ಸಂಗಡ ನೇರವಾಗಿ, ಒಂದು ವೇಳೆ ಇಲ್ಲಿ ಇರುವಂಥ 200-300 ಜನರ ಹತ್ರನು ದೇವರು ಒಬ್ಬೊಬ್ಬತ್ರನು ಈ ವಾಕ್ಯದ ಮುಖಾಂತರವಾಗಿ ಸ್ಪಷ್ಟವಾಗಿ ಒಬ್ಬೊಬ್ಬತ್ರನು ಆತನ ಮಾತಾಡಕ್ಕೆ ಸರ್ವಶಕ್ತನಾಗಿದ್ದಾನೆ. ನಾವು ನಂಬಬೇಕು, ನಾನು ಆತನ ಮುದ್ದಾದ ಮಗಳಾಗಿದ್ದೇನೆ, ಮುದ್ದಾದ ಮಗನಾಗಿದ್ದೇನೆ, ಆತನಿಂದ ಪ್ರೀತಿಸಲ್ಪಟ್ಟ ಮಗಳಾಗಿದ್ದೇನೆ. ನಾವು ಯಾವಾಗ ವಾಕ್ಯದ ಅನುಸಾರವಾಗಿ ನಾವು ಬೆಳೆಯಲ್ಪಡ್ತೀವಲ್ಲ, ವಾಕ್ಯದಿಂದ ಬೆಳೀತಾ ವಾಕ್ಯ ನಮಗೆ ಯಾವಾಗ ಜ್ಞಾಪಕ ತರುತ್ತದೆ, ನೀನು ಆತನ ಮಗನಾಗಿದ್ಯಾ, ನೀನು ಆತನ ಮಗಳಾಗಿದ್ಯಾ, ನಿನ್ನ ಕೈಯಿಂದ ಅಸಾಧ್ಯದ ಕಾರ್ಯ ಒಂದು ಇಲ್ಲ, ಭಯಪಡಬೇಡ. ನಿನ್ನಲ್ಲಿರುವಂಥ ಆತ್ಮವು ಭಯದ ಆತ್ಮವಲ್ಲ, ದಿಗ್ಭ್ರಮದ ಆತ್ಮಲ್ಲ, ದಾಸತಲ್ಲಿರುವಂಥ ಆತ್ಮಲ್ಲ, ನಾವು ಆತನ ಮಕ್ಕಳು ಆಗಿದ್ದೇವೆ ಅಂತೇಳಿ ಪವಿತ್ರ ಆತ್ಮನನ್ನು ಯಾವಾಗಲೂ ಜ್ಞಾಪಿಸ್ತಾನೇ ಇರ್ತಾನೆ. ಇವತ್ತು ನಾವೇನ್ ಕಲ್ತ್ವಿ? ನಾವು ಆತನ ಮಕ್ಕಳಾಗಿದ್ದೇವೆ. ಏನಾಗಿದ್ದೇವೆ? ನಮ್ಮಲ್ಲಿರುವಂಥ ಆತ್ಮವು ಏಡಿತನ ಆತ್ಮವ, ಭಯದ ಆತ್ಮವ, ದಿಗ್ಭ್ರಮೆಯಲ್ಲಿರುವಂಥ ಆತ್ಮ ಇಲ್ಲವೇ ಇಲ್ಲ. ನಾವು ಆತನ ಮಕ್ಕಳಾಗಿದ್ದೇವೆ. ಪವಿತ್ರ ಆತ್ಮನೇ ಆತ ನಮಗೆ ಸಾಕ್ಷಿ ಆಗಿರೋದ್ರಿಂದ ನಾವು ಯಾವುದಕ್ಕೂ ಭಯಪಡದೆ ಮಗನು ಮಗಳಾಗಿನೇ ನಾವು ಮಾತಾಡಬೇಕು. ಹಲ್ಲೆಲೂಯಾ. ವೇಳೆ ನಾವು ಕೇಳಿದಂಥ ವಾಕ್ಯಕ್ಕೂ ಒಪ್ಪಿಸ್ಕೊಟ್ಟು ನಾವೆಲ್ಲ ಕಣ್ಗಳು ಮುಚ್ಚಿ ನಾವು ಪ್ರಾರ್ಥನೆ ಮಾಡ್ಕೊಳ್ಳೋಣ. ದೇವರೇ, ಇದು ವಾಕ್ಯದ ನಾವು ಕೇಳಿದ್ವಿ, ನಾವು ಆತನ ಮಗನು ಮಗಳಾಗಿದ್ದೇವೆ. ನಂಬಿಕೆ